ಮಸ್ತ್ನಾಗ ಸೀರೆಗೆ ಉಟ್ಕೊಂಡ್ ರೆಡಿಯಾಗಿ ಒಂದು ಇಡೀ ವಿಡಿಯೋ ಪೂರ್ತಿ ಅದೇ ಮಾಡ್ಬೇಕನ್ನೋದು ಭಾಳ ಆಸೆ ಐತಿ ನನಗೆ. ಫ್ರೆಂಡ್ಸ್ ಬರೀ ನಾನು ಲಾಗ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸ್ಪೆಷಲ್ ಐತಿ. ಏನ್ ಸ್ಪೆಷಲ್ ಅಂತಂದ್ರೆ ರಾಣಿ ಸಿಸ್ಟರ್ ಅವ್ರ ಹೆಸರು ಹೇಳ್ತೀನಿ ನೋಡ್ರಿ. ಡೈಲಿ ಬೇಕಾದ್ರೆ ನೀವು ಕಮೆಂಟ್ ಒಳಗೆ ಚೆಕ್ ಮಾಡ್ರಿ. ಡೈಲಿ ಅಂದ್ರೆ ಡೈಲಿ ನಮ್ಗೆ ಕಮೆಂಟ್ ಆಗ್ತಿದ್ರು. ರಾಣಿ ಸಿಸ್ಟರ್ ಅವರೇ, ರಾಣಿ ಅಸಂಗ ಸಂಗಿ ಒಟ್ಟ ರಾಣಿ ಅಂತ ತಿಳ್ಕೊರಿ. ಅದು ಕ್ಲಿಯರ್ ಆಗಿ ಒಂದೊಂದು ಅಕ್ಷರದ ಇದು ಕೊಟ್ಟಿರ್ತಾರಲ್ಲ, ಹಂಗಾಗಿ ಗೊತ್ತಾಗಕತ್ತಿಲ್ಲ. ಡೈಲಿ ಒಂದು ಯಾವ ವಿಡಿಯೋಕ್ನು ಡೈಲಿ ನೀವು ಮ್ಯಾರೇಜ್ ಸ್ಟೋರಿ ಹೇಳ್ರಿ ಅಂತೇಳಿ ಪ್ರತಿ ದಿನಾನು ಕಮೆಂಟ್ ಹಾಕ್ತಾರ. ಇಲ್ಲಿ ನೋಡ್ತಿರ್ಬೋದು ನೀವು. ಇವತ್ತಿನ ವಿಡಿಯೋಕ್ಕಿದು ಮ್ಯಾರೇಜ್ ಸ್ಟೋರಿ ಹೇಳ್ರಿ ಅಕ್ಕ ಪ್ಲೀಸ್ ಅಂತೇಳಿ ಕಮೆಂಟ್ ಹಾಕ್ಯಾರ. ನಿನ್ನೆ ವಿಡಿಯೋಕ್ಕೂ ಹಾಕ್ಯಾರ, ಮೊನ್ನೆ ವಿಡಿಯೋಕ್ಕೂ ಹಾಕ್ಯಾರ. ಹಾಗಾಗಿ ನಾವು ಒಂಥರ ರೆಡಿಯಾಗಿ ಅವ್ರು ಕೇಳೋದಕ್ಕೆ ನನಗೂ ಒಂದ್ಸಲ ಹೇಳಿದ್ನಿ ಪೂರ್ತಿ ವಿಡಿಯೋ ಮಾಡ್ತೀವಿ ಅಂತೇಳಿ. ಅವ್ರು ಕೇಳೋಕ್ಕೋಸ್ಕರ ಪೂರ್ತಿ ರೆಡಿಯಾಗಿ ಮಸ್ನ್ಯಾಗ ವಿಡಿಯೋ ಮಾಡ್ಬೇಕಂತೇಳಿ ಭಾಳ ಆಸೆ ಇತ್ತು. ಸಿರಿಗಿರು ಈ ಥರ ಉಟ್ಕೊಂಡು ಹೇಳಕ್ಕೆ ಒಂಥರ ಸ್ಪೆಷಲ್ ಅನಿಸ್ಬೇಕು, ನಿಮಗೂ ನೋಡಕ್ಕೂ ಮಸ್ತ್ ಅನಿಸ್ಬೇಕಂತೇಳಿ ಭಾಳ ಅನ್ಕೊಂಡಿದ್ನಿ. ಆದ್ರೆ ಟೈಮ್ ನಿಮಗೆ ನನ್ನ ಮೊಬೈಲ್ದೊಳಗೆ ಎಷ್ಟು ಐತಪ್ಪ ಅಂತಂದ್ರೆ 11:45 ಆಗೈತ್ರಿ ಟೈಮಿಂಗ್. ರಾತ್ರಿ 11:45 ಮತ್ತು ರಾತ್ರಿನೇ ಹೇಳತ್ತೀನಿ 11:45 ಆಗೈತಿ ಸದ್ಯಕ್ಕೆ ಟೈಮು. ಈ ಟೈಮಿಗೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀವಿ. ಯಾಕಂದ್ರೆ ಇಬ್ರು ಮಕ್ಕಳ ಸಂಬಂಧ ಏನಾಗುತ್ತೆ ಅಂದ್ರೆ ಏನಾದರೂ ವಿಡಿಯೋ ಮಾಡೋ ಟೈಮ್ದಾಗ ಇಬ್ರು ಎಷ್ಟೋ ಸಲ ಕಮೆಂಟ್ ಹಾಕಿಲ್ಲ, ಹುಡುಗರ್ದು ಆವಾಜ್ ಭಾಳ ಕೇಳುತ್ತಾ, ವಿಡಿಯೋ ಕ್ಲಿಯರ್ ಇಲ್ಲ, ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತೇಳಿ. ಹಾಗಾಗಿ ಸ್ವಲ್ಪ ಅವ್ರನ್ನ ಈ ಥರ ಏನಾದರೂ ಮಾತಾಡೋದಿತ್ತಂದ್ರೆ ನಾನು ಅವ್ರನ್ನ ಒಂಚೂರು ಶಾಂತ ಇದ್ದಾಗನೇ ವಿಡಿಯೋ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಾನು ಹೇಳೋ ಪ್ರತಿಯೊಂದು ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಿರ್ಬೇಕಲ್ಲ. ಡೈಲಿ ಲಾಗ್ ಜೊತೆಗೆ ಅವ್ರದ್ದು ಕಿರಿಕಿರಿ ಇರ್ತೈತಿ, ನಾನು ಏನಾದರೂ ಮಾತಾಡ್ತಿರ್ತೀನಿ, ಕೆಲಸ ಮಾಡ್ತಿರ್ತೀನಿ, ಆದ್ರೂ ಒಂಥರ ನೋಡಕ್ ಚಂದ ಅನ್ಸುತ್ತೆ. ಇವತ್ತಿನ ವಿಡಿಯೋಕ್ಕೆ ಅವ್ರು ಮಲ್ಕೊಂಡಾಗೆ ಮಾಡಿರತ್ತಂತೇಳಿ ಅವರಿಬ್ರು ಮಲ್ಕೊಂಡ್ರು. ಬಾಂಡೆ ಇದ್ದು ನಾಳೆಗೆ ಮತ್ತು ಸೋಮವಾರ ರೀ. ಹಾಗಾಗಿ ಈ ವಿಡಿಯೋನ ಜಲ್ದಿ ಹಾಕಕತ್ತೀನಿ. ಇದಕ್ಕಿಂತ ಮುಂಚಿನ ಒಂದೆರಡು ವಿಡಿಯೋ ಅದಾವ, ಅದನ್ನ ಬಿಟ್ಟು ಇದು ಒಂದು ವಿಡಿಯೋನ ಜಲ್ದಿ ಹಾಕಿದ್ರಾಯ್ತು. ಯಾಕಂದ್ರೆ ಅವರು ಡೈಲಿ ಕೇಳಾಕತ್ತಾರಲ್ಲ, ಇವತ್ತು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಕ್ಕೆ ನಾಳೆ ಒಂದಿನ ಹೋಗ್ಬಿಡ್ತೈತಿ. ಮತ್ತು ಬ್ಯಾಡ್ ಅನ್ಕೊಂಡ ಇದನ್ನೇ ಫಸ್ಟ್ ಅಡ್ವಾನ್ಸ್ ಹಾಕ್ತೀವಿ. ಬಾಂಡೆ ಇದ್ದು ನಾಳೆಗೂ ಹಿಂಗೆ ಲೇಟ್ ಆತಂದ್ರೆ ಮತ್ತೆ ಅದು ತಿಕ್ಕೋದಾಗಲ್ಲ, ನೀರು ಇರಂಗಿಲ್ಲ. 7 ಗಂಟೆಗೆ ಮೋಟ್ರ್ ಚಾಲೂ ಮಾಡ್ತಾರೆ. ಹಾಗಾಗಿ ಬಾಂಡೆ ಜಲ್ದಿ ತಿಕ್ಕಿನಿ. ಸ್ಟೋರಿ ಹೇಳ್ತೀನಿ ಅಂತೇಳಿ ಉಳಿದಿದ್ದು ನಡವಾರ್ಕೇನು ವಿಷಯನ ನಾನು ತಗೊಳಂಗಿಲ್ಲ. ನಮ್ಮ ಮ್ಯಾರೇಜ್ ಸ್ಟೋರಿ ಹೆಂಗಪ್ಪ ಅಂದ್ರೆ ಅರೇಂಜ್ ವಿತ್ ಲವ್, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಹೆಂಗ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಾರಲ್ಲ ಹಂಗತೆ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಗತೆ ನಮ್ದಾಗಿತ್ರಿ ಮದ್ವಿ. ಇನ್ನೊಂದು ನಮ್ಮ ಮದ್ವಿ ಇದು ಏಪ್ರಿಲ್ 1 ತಾರೀಕಿಗೆ ನಮ್ಮ ಎಂಗೇಜ್ಮೆಂಟ್ ಆಗಿಲ್ಲ. ನಮ್ದು ಗಟ್ಟಿ ಒಳಗಿ ಉಂಡು ಬಂದಾರಂತಾರ ನೋಡ್ರಿ. ಇವ್ರ ಅಂದ್ರ ಗಂಡನ ಊರಿಗೆ ಹೋಗಿ ಗಟ್ಟಿ ಮಾಡೋದು, ಯಾದಿ ಮಾಡ್ಕೊಂಡ್ ಬರೋದು. ಎಂಗೇಜ್ಮೆಂಟ್ ಅಂದ್ರ ಹುಡುಗಿ ಊರಿಗೆ ಬಂದು ಜೋಡಿ ಮ್ಯಾಗ ನಿಂದ್ರಿಸಿ ಈ ತರ ಗುಡಿಗೆ ಹೋಗಿ ಬರ್ತಾರಲ್ಲ, ಅದಕ್ಕೆ ಎಂಗೇಜ್ಮೆಂಟ್ ಅಂತೀವಿ. ಯಾದಿ ಮಾಡೋದಂದ್ರ ಇವ್ರ ಊರಿಗೆ, ಅಂದ್ರ ನಾ ಏನು ಹೆಣ್ಮಗಳು ಹೋಗೋದಿಲ್ಲ, ಬರೀ ನಮ್ಮೂರ್ ದೈವ ಹೋಗಿ ಇವ್ರ ಊರಿಗೆ ಹೋಗಿ ಅಲ್ಲಿ ಯಾದಿ ಮಾಡ್ತಾರಲ್ಲ, ಅದಕ್ಕೆ ಬರೀ ಒಳಗೆ ಉಣ್ಣೋದು, ಇಲ್ಲಾಂದ್ರೆ ಗಟ್ಟಿ ಮಾಡೋದು ಅಂತಾರ. ಆ ಥರ ನಮ್ಮ ಫಂಕ್ಷನ್ ಆಗಿದ್ದು. ಇವ್ರ ಮನ್ಯಾಗ ಒಪ್ಕೊಳ್ಳಿಲ್ಲ ಎಂಗೇಜ್ಮೆಂಟ್ ಮಾಡೋನು ಅಂತಂದ್ರ. ಎಲ್ಲ ಎಂಗೇಜ್ಮೆಂಟ್ ಬಂಗಾರ ಹಾಕೋದು ಬರುತ್ತೋ ಅಂತೇಳಿ ಇವ್ರು ಒಪ್ಕೊಳ್ಳಿಲ್ಲ. ಅವ್ರು ಹಾಕಿದ್ರೆ ನಾವು ಹಾಕಬೇಕಿತ್ತು. ಯಾರು ಅಲ್ಲಿಂದ ನೀವು ಮಾಡಕ್ ಬರ್ತಿಲ್ಲ, ನೀವು ತರದಿರ್ತಿತ್ತು. ನಾವು ವಾಪಸ್ ಹಿಂದ ಏನ್ ಮರ್ಯಾದೆ ಮಾಡ್ತಿದ್ದೇವು. ಇಲ್ಲ ನಮ್ದು ಇನ್ನೂ ಒಂದು ಹುಡುಗನ್ ನಮ್ಮ ಅಣ್ಣನೂ ಇದ್ದ ನೋಡ್ರಿ, ಇಬ್ಬರದ್ದು ಒಮ್ಮೆ ಮಾಡ್ಬೇಕಂತೇಳಿ ಆಗ್ಲಿಲ್ಲ. ಅದು ಮಾಡ್ಬೇಕಂತೇಳಿ ಅವ್ರದ್ದು ಇಲ್ಲ, ಎರಡು ಒಂದ ದಿನ ಒಳಗೆ ಉಂಡು ಬಿಡೋಣ. ಇವ್ರ ಮಮ್ಮಿಯರ ಐಡಿಯಾ ಹೆಂಗ್ ನೋಡ್ರಿ, ಒಂದ ದಿನ ಒಳಗೆ ಉಂಡು ಬಿಡೋಣ ಅಂದ್ರೆ ಈಗೊಮ್ಮೆ ಇನ್ನೊಮ್ಮೆ ಆಗುದ್ ಬೇಡ. ಈಗ ಇವ್ಗೆ ಹೆಣ್ಣು ಸಿಕ್ಕೈತಲ್ಲ, ಇನ್ನೊಬ್ಬ ಹೆಣ್ಣು ಹುಡ್ಕಾಕತ್ತೀವಿ. ಹೆಣ್ಣು ಸಿಕ್ಕುಟೇನೆ ಒಂದೇ ದಿನನ ಯಾದಿ ಇಟ್ಕೊಂಡ್ಬಿಡೋನ್ರಿ. ಅಂದ್ರೆ ಅವ್ರ ಊರ್ ಕಡೆದವರು ನಮ್ಮ ಊರ್ ಕಡೆದವರು ಅವ್ರ ಏನೈತಿ ಮಾಡೋದು ಒಂದೇ, ಸ್ವಲ್ಪ ಜಾಸ್ತಿ ಈ ಅಡಿಗೆ ಮಾಡೋದ್ರು ಸ್ವಲ್ಪ ಜಾಸ್ತಿ ಮಾಡೋದು ಆ ಥರ. ಇವ್ಗುನು ಸಿಕ್ಕೈತ್ವೆ. ಇನ್ನ ಮಾತು ತಿಂಗಳಿಗೆ ಸಿಕ್ಬಿಟ್ರ ಇನ್ನೊಂದು ಹುಡ್ಕಾಕತ್ತೀವಿ. ಈಗ ಇನ್ನೊಂದು ತಿಂಗಳಾಗ ಸಿಕ್ಬಿಟ್ರೆ ಹೆಂಗ ನಾವು ಮತ್ತೆ ಒಂದೊಂದು ಸವರ್ಸ್ಬೇಕಾಗತ್ತೆ. ನಮ್ಮ ಕಡೆ ಏನಾದ್ರೂ ಫಂಕ್ಷನ್ ಇದ್ದಾಗ ಸವರ್ಸೋದಂತ ಕರಿತೀವಿ. ಹಂಗಂದ್ರ ಎಲ್ಲಾನು ಪ್ರತಿಯೊಂದನ್ನು ಮಾಡ್ಕೊಳ್ಳೋದು. ಖರ್ಚು ಬಂತು, ಇಲ್ಲಾಂದ್ರ ಮಂದಿನ ಕರೆಯೋದು ಬಂತು, ಎಲ್ಲಾನು
ಅದಕ್ಕೆ ಸವರ್ಸೋದಂತಾರ ಈಗೊಮ್ಮೆ ಸರ್ಸ್ಕೊಳ್ಳೋದು ಅವಾಗೊಮ್ಮ ಮಾಡ್ಕೊಳ್ಳೋದು ಆಗಂಗಿಲ್ಲ ಅಂತ ಹೇಳಿ ಅವ್ರ ಮಮ್ಮಿ ರೈಡ. ಅದು ದೈವ ಹೆಂಗೋ ಏನೋ ಗೊತ್ತಿಲ್ಲ. ಕಡೆಗೂ ನಮ್ದು ಒಬ್ಬರದೇ ಮದುವೆ ಆಯ್ತು. 1 ತಿಂಗಳದೊಳಗನೆ ಹೆಣ್ಣು ಹುಡ್ಕಾಕತ್ತೀವಿ, 1 ತಿಂಗಳದೊಳಗನೆ ಸಿಕ್ತಂದ್ರ 2 ತಿಂಗಳದೊಳಗೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಇವ್ರು. ಫಸ್ಟ್ 2 ತಿಂಗಳದೊಳಗೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರ ಮದ್ವಿ ಏಪ್ರಿಲ್ 1 ತಾರೀಕು 2016 ಒಳಗೆ ನಮ್ಮ ಎಂಗೇಜ್ಮೆಂಟ್ ಆಗೈತಿ. ಹೌದಾ? ಏಪ್ರಿಲ್ 1 ತಾರೀಕು 2016 ಒಳಗೆ ನಮ್ಮ ಎಂಗೇಜ್ಮೆಂಟ್. 2016 ಏಪ್ರಿಲ್ 1 ತಾರೀಕು. ಅದಕ್ಕಿಂತ ಮುಂಚೆ ನಾವು ಒಂದ್ ನಿಮಿಷದಲ್ಲಿ ಏನೋ ಏಪ್ರಿಲ್ 1 ತಾರೀಕು 2016 ಒಳಗೆ ನಮ್ದು ಎಂಗೇಜ್ಮೆಂಟ್ ಆಗೈತಿ. ಎಂಗೇಜ್ಮೆಂಟ್ ಅಲ್ಲ ಅನ್ಕೋರಿ, ಎಂಗೇಜ್ಮೆಂಟ್ ಆಗೈತಿ. ನಮ್ ಮದ್ವಿ ಆಗಿದ್ವಿ ಇಸ್ವಿ ಏನ್ರಿ 2028 ಡಿಸೆಂಬರ್ ತಿಂಗಳದೊಳಗ 2018 ನಮ್ಮ ಮದ್ವಿ ಆಗೈತಿ. ಎಷ್ಟು ದಿನ ಗ್ಯಾಪ್ ಆಯ್ತು ನೋಡ್ರಿ. 16 ಏಪ್ರಿಲ್ 1 ತಾರೀಕಿಗೆ ನಮ್ದು ಎಂಗೇಜ್ಮೆಂಟ್ ಆಗೈತಿ. ಡಿಸೆಂಬರ್ 28 2018 ನಮ್ಮ ಮದ್ವೆ ಆಗೈತಿ. ಅಷ್ಟು 1 ತಿಂಗಳು. ಈ ತಿಂಗಳ ಹೆಣ್ಣು ಹುಡುಕಾಕತ್ತೀವಿ, ಸಿಕ್ಬಿಟ್ರ ಮುಂದಿನ ತಿಂಗಳ ಮದ್ವೆ ಡುಶ್ ಪಾಪ ಹುಡುಗ ಮಾಡ್ಕೊಳಕ್ ಯಾರು ಇಲ್ಲ ಅಂತ ಹೇಳಿ ಹಂಗ ಹೇಳ್ಬಿಟ್ರು. ಆದ್ರ ಮದ್ವೆ ಆಗಿದ್ದ ಕಡೆಕ್ನು ಒಬ್ರದೇ ಆಯ್ತು. ಅಣ್ಣ ಒಟ್ಟ ಹುಡುಗಿ ಸಿಗ್ಲಿಲ್ಲ, ಒಟ್ಟ ಮನಸ್ಸಿಗೆ ಬರ್ತಿದ್ದಿಲ್ಲ. ನನಗೂ ಫೋಟೋ ಕಳ್ಸಾರು, ಪರ್ಸನಲ್ ಆಗಿ ನನಗೂ ಇಷ್ಟ ಹಾಕಿದ್ದಿಲ್ಲ ನಿಜ ಹೇಳ್ಬೇಕಂದ್ರ. ಹಾಗಾಗಿ ಹುಡುಗಿ ಸಿಗ್ಲಾರ್ದ ಲಾಸ್ಟ್ ನಮ್ಮ ಒಬ್ಬರದೇ ಮದ್ವೆ ಆಯ್ತು. ನಮ್ಮ ಮದ್ವಿ ಆಗಿ 3 ವರ್ಷಕ್ಕೆ ಅಣ್ಣನ ಮದ್ವೆ ಆಗೈತಿ. 3 ವರ್ಷ ಅಣ್ಣನ ಮದ್ವೆ ಆಗೈತಿ. ಕರೆಕ್ಟ್ 3 ವರ್ಷ ಅಣ್ಣನ ಮದ್ವೆ ಆಗೈತಿ. ವಿಚಾರ ಮಾಡ್ರಿ, ಅವಾಗ 1.5 ವರ್ಷ ಮದ್ವೆ ಆದ್ಮೇಲೆ 3 ವರ್ಷ ಅಣ್ಣಂದು ಕಲ್ಯಾಣ ಭಾಗ್ಯ ಆ ಟೈಮ್ದಾಗ ಇದ್ದಿದ್ದಿಲ್ಲ ಅಂದ್ರ ಇವ್ರು ಬಿಟ್ಕೋತೋಗಿದ್ರು. ನಮ್ಮ ಮಮ್ಮಿ ಲಾಸ್ಟ್ ಮುಂದಲ್ರಿ ನಮ್ಮ ಮಮ್ಮಿ ಯಾವ ತರ ಅಂದ್ಲಂದ್ರ, ನಮ್ಮ ಮಮ್ಮಿ ಮೊದ್ಲೇ ಸ್ಟ್ರಾಂಗ್ ಗೊತ್ತು ನಿಮಗ. ಎಲ್ಲೆಲ್ಲರ ಈಗಿನ ಅವಾಗ ನನ್ನ ಟೈಮ್ದಾಗೂ ಹೆಣ್ಣು ಸಿಗ್ತಿದ್ದಿಲ್ಲ. ಎಲ್ಲಿ ಸಿಗ್ತಿದ್ದಿಲ್ಲ ಅನ್ನಕೇನು ಸಿಗ್ತಿದ್ವು. ಆದ್ರ ಇವ್ರ ಮಮ್ಮಿ ಅವ್ರ ಏನು ಸ್ಟ್ರಾಂಗ್ ಕಿರಿಕಿರಿ ಮಾಡಿ ಸಲ ಅದು 2018 ಮದುವೆ ಆಗ್ತಿರ್ಲಿಲ್ಲ ಅಂದ್ರೆ ಇನ್ನೂ 1-2-3 ವರ್ಷ ಅವಾಗಿನ ಟೈಮ್ದಾಗ ಯಾರು ಬಿಟ್ಟಿದ್ದಿಲ್ಲ, ಬಿಡ್ತಿದ್ದು ಇಲ್ಲ. ಗಟ್ಟಿ ಮಾಡಿದ್ ಬಿಡು. ಇನ್ನು ನೀವೇನು ನಮ್ಗೆ ಗಟ್ಟಿನ ಮಾಡಿದ್ದಿಲ್ಲ, ಹಂಗ ಇದ್ದಿದ್ರ ಏನೋ ಅನಿಸ್ತಿದ್ದಿಲ್ಲ. ಗಟ್ಟಿ ಮಾಡಿದ್ ಅಷ್ಟು ವರ್ಷ ಬೇಡ ಅಷ್ಟು ವರ್ಷ ಬೇಡ ಅಂತ ಮಮ್ಮಿ ಎಲ್ಲಾರು ಅವ್ರದ್ದು ಗಟ್ಟಿ. ಈಗ ಯಾರು ಮದುವೆ ಆಗಿಂದ 2 ವರ್ಷ 1 ವರ್ಷ ಬಿಡ್ತಾರ. ನೀನ್ ತಿಂಗಳದಾಗನ ಅಕ್ಕಿ ಕಳ್ಕೊಂಡ್ಬಿಡ್ತಾರ, ತಿಂಗಳದಾಗ ಅಕ್ಕಿ ಕಳ್ಕೊಂಡ್ಬಿಡ್ತಾರ. ಮಂದಿದ್ ಕೇಳಿದ್ರಿ ತಿಂಗಳದಾಗ ಅಕ್ಕಿ ಕಳ್ಕೊಂಡ್ಬಿಡ್ತಾರ. ನಮ್ಮ ಮಮ್ಮಿನೂ ಅರ್ಥ ಮಾಡ್ಕೊಂಡಿದ್ಲ. ಇಲ್ಲ ಇನ್ನೊಬ್ಬ ಅದಾನ, ವಯಸ್ಸಿಗೆ ಬಂದಾನ, ಹೆಣ್ಣು ಹುಡುಕಾಕತ್ತಾರ, ಸಿಗುತ್ತ ಅಲ್ಲಿ ನೋಡಕ್ ಹೋಗ್ಯಾರ ಇಲ್ಲಿ ನೋಡಕ್ ಹೋಗ್ಯಾರ, ಸಿಕ್ಬಿಟ್ಟನೆ ಮದ್ವಿ ಮಾಡೇ ಬಿಡ್ತಾರಲ್ಲ ಅಂತೇಳಿ ನಮ್ಮ ಮಮ್ಮಿನೂ ಒಂದು ಯೋಚನೆ. ನಮ್ಮ ಮಮ್ಮಿದನು ಯಾಕಂದ್ರೆ ನೋಡಿದ್ರಲ್ಲ ನಮ್ಮ ಮಮ್ಮಿ ನಮ್ಮ ಅತ್ತಿಯರಷ್ಟು ಕ್ಲೋಸ್ ಅದಾರ ಅಂತ ಹೇಳಿ. ನಮ್ದು ಅಲ್ಲೇ ಸನಿ ಅಣ್ಣ, ಇವ್ರಕಿನ ಜಾಸ್ತಿ ಅಣ್ಣ ನಮ್ಮ ಮಮ್ಮಿ ಕ್ಲೋಸ. ಫಸ್ಟ್ ನಾನು ನೋಡಕ್ ಬಂದಿದ್ದು ಹುಡುಗನೇ ಇರ್ಲಾರ್ದೇನೆ ನೋಡಕ್ ಬಂದಾರ. ನಮ್ಮ ಫಸ್ಟ್ ನೋಡಕ್ ಬಂದಿದ್ದು ನಮ್ಮ ಮಾವ, ಇನ್ನೊಬ್ಬ ನಾಗೇಶ್ ಅಣ್ಣ ಅಂತೇಳಿ. ಸೆಕೆಂಡ್ ನಾನು ನೋಡಕ್ ಬಂದಿದ್ದು ನಮ್ಮ ಮೈದ್ನ ನಾಗೇಶ್ ಅಣ್ಣ ಅಂತೇಳಿ. ಇನ್ ಮೇನ್ ಇದನ್ನ ಮಾಡಿಸೋರೆ ನಾಗಪ್ಪ, ಬಳ್ಳಾರಿ ಅಂತಾರ ಕೊಳ್ಳೂರೊಳಗ. ಬಳ್ಳಾರಿ ಅವರು ಅಂದ್ರ ಸಣ್ಣ ವಯಸ್ಸಿಂದ ನಾಲತೊಡಗೆ ಹುಟ್ಟಿ ನಾಲತೊಡದಾಗೆ ಬೆಳೆದ ಅಲ್ಲೇ ನಮ್ಮ ಓಣಿಗ 2 ಮನೆಯಿಂದಾನೆ ಅವ್ ಬಾಡಿಗಿದ್ದ. ನಮ್ಮ ಮನೆಗೂ ಕೂಡ ಅವ್ರು ಬಾಡಿಗಿದ್ರು, ಅವ್ರ ಅವ್ವಾರ. ಹಂಗಾಗಿ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಒಂದ್ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಬಂದಾಗ ಒಬ್ಬ ಬ್ರೆಡ್ ಮಾರ್ಯಾನ, ಯಾದಿ ಹೇಳ ಮದ್ವಿ ಕಡೆ ನಮ್ದು ಯಾದಿ ಕೊಡ್ತಾರ ನೋಡ್ರಿ, ಮದ್ವಿ ಯಾದಿ, ಕುಬ್ಸೋದ್ ಯಾದಿ, ಪ್ರತಿಯೊಂದನ್ನ ಅವ್ನ ಕೈಗೆ ಕೊಡೋರು ಯಾದಿ. ಅದೆಲ್ಲ ಒಂದ್ ಸ್ವಲ್ಪ ತಿಳುವಳಿಕೆ ಬಂದಿಂದ ಅವ್ನ ಕಾಲೇಜ್ ಮುಗ್ದಿಂದ ಇವ್ರು ಕೊಳ್ಳೂರ್ಗ್ ಹೋಗಿ ಸೆಟ್ಲ್ ಆದ್ರು. ಅವ್ರ ಅವ್ವರ್ ತವ್ರ ಮನೆಗೆ ಹೋಗಿ ಅಲ್ಲಿ ಸೆಟ್ಲ್ ಆದ್ರು. ಒಂದ್ 7-8 ವರ್ಷ ಗ್ಯಾಪ್ ಆಗಿತ್ತು ಏನೋ ಗೊತ್ತಿಲ್ಲ. ಅವ್ನ ಒಡನಾಟ ಜಾಸ್ತಿ ಇದ್ದಿದ್ದಿಲ್ಲ. ನಾನ್ ತೊಡಕಾದ ಅವ್ರ ದೊಡ್ಡವ್ರ ಮನೆಗೆ ಬರ್ತಿದ್ದ ಹೋಗ್ತಿದ್ದ ಅಷ್ಟೇ ಇತ್ತು. ಆಮೇಲೆ ಹಿಂಗ ಅಚಾನಕ್ ಬಂದಾಗ ನಾನು ಆ ಕಡೆ ಹೋದಾಗ ಹಿಂಗ ಒಂದ್ ಹುಡುಗಿಗೆ ಹೆಣ್ಬೇಕಾಗೈತೆ ಅಂತ ಹೇಳೋಣ. ಮಮ್ಮಿಯರದೆಲ್ಲ ಕ್ಲೋಸ್ ಎಲ್ಲ ಮಾತಾಡ್ತಾರ, ಹಿಂಗ್ ನೋಡು ನಮ್ಮ ಹುಡುಗಿನ ಐತೆ ಹಂಗೆಲ್ಲಾರು ಇತ್ತಂದ್ರೆ ಹೇಳು ಒಂದ್ ಸ್ವಲ್ಪ ಅಂತ ಹಿಂಗ್ ಮಮ್ಮಿನೂ ಅಂದಿದ್ರು. ಅವ್ರು ಫಸ್ಟ್ ಅಣ್ಣ ನಮ್ಮ ಅವ್ರ ನೋಡ್ ಬಂದ್ರು. ಅವ್ರು ಫಸ್ಟ್ ನಮ್ಮ ಅವ್ರ ನೋಡಕ್ ಬಂದಾಗ ಒಂದ್ ಸಣ್ಣ ಕಾಪಿ ಇವ್ರು ಫೋಟೋ ಕೊಟ್ಟಿದ್ರು ಒಂದಿಷ್ಟೇ. ಅದು ಎಂತದಂದ್ರೆ ಪಾಸ್ಪೋರ್ಟ್ ಎದಕ್ಕದು ತೆಗ್ಸಿರ್ತಾರ ನೋಡ್ರಿ, ಆ ತರ ಸಣ್ಣ ಕಾಪಿ ಇತ್ತು. ಅದು ಫೋಟೋ ಮಸ್ತ್ ಐತೆ. ಅದು ಇರ್ಬೋದೇನೋ ಗೊತ್ತಿಲ್ಲ, ಈಗ ಸಿಕ್ತಂದ್ರೆ ಒಂದ್ಸಲ ತೋರಿಸ್ತೀನಿ. ಒಂಥರ ಸ್ಮಾರ್ಟ್, ನೋಡಾಕ ಮಸ್ತ್, ನೆಟ್ಟಾಗ ಮೂಗು, ಸ್ವಲ್ಪ ಕಲರ್ ವೈಟ್ ಇತ್ತು. ನೆಕ್ಸ್ಟ್ ಪೂರ್ತಿ ಗುಂಗುರ್ ಕುಲ್ಲ, ಆ ತರ ಒಂದ್ ಕಾಪಿ ಇತ್ತು. ಅದೇ ವಯಸ್ಸಿನಾರ ಅದಾರ ಅನ್ಕೊಂಡಿದ್ನಿ ನಾನು. ಅದ್ರದ್ದು ಇವ್ರು ಬಾಳ ವರ್ಷ ಅದ್ರ ನಾನ್ ನೋಡಾಕ್ ಬರಾಕಿನ್ನ ಮುಂಚೆ ಒಂದ್ 4 ವರ್ಷ ಹಿಂದೆ ತೆಗೆದಿರೋ ಫೋಟೋ ಇತ್ತು ಅನ್ಸುತ್ತೆ. ಇಲ್ಲ ಒಂದ್ 4 ವರ್ಷ ಹಿಂದೆ ತೆಗ್ದವ್ರ ಅನ್ನಿಸ್ತೈತೆ. ಅದಾಗಿಂದ ನಮ್ಮ ಮಾವರಿಗೆ ನಾನ್ ಬಾಳ ಇಷ್ಟ ಆದ್ನಿರಿ. ಎಲ್ಲಾನು ಮಾವರ ಇಲ್ಲ ಎತ್ತರ ಎಲ್ಲ ಒಂದೇ. ನಮ್ ಹುಡುಗನು ಬೆಳ್ಳಗಕ್ಕನ
ನಮ್ಮ ಹುಡುಗನು ಗೋವಾದಾಗ ಇರ್ತಾನ, ಎಲ್ಲ ಸಟ್ ಐತಿ ಒಂದತ್ ನಮ್ಮ ಮಾವಾರೇ ಒಂದು ಫೋಟೋ ಕೊಟ್ಟು ನಾವ್ ಮತ್ತೆ ಯಾರಿಗೂ ತೋರ್ಸಕ್ ಹೋಗ್ಬೇಡ್ರಿ, ನಮ್ಮ ಹುಡುಗ ಬರ್ತಾನ್ರಿ ಅಂತೇಳಿ ನಾನು ನಮ್ಮ ಅವ್ವರ್ ಏನೈತಿ ಆಯ್ತು ತಗೋರಿ ಕೊಡು ಹೆಣ್ಣು ಎಲ್ಲಾದ್ರೂ ನಾವು ತೋರಿಸ್ತೀವಿ ಅಂತೇಳಿ ನಮ್ಮ ಮಮ್ಮಿಗೂ ಫೋಟೋ ನೋಡೋಣ ಇಷ್ಟ ಆಯ್ತು. ನಮ್ಮ ಮಮ್ಮಿ ಏನು ಹುಡುಗನ್ ಕರೆಸ್ರಿ. ಅವಾಗೆಲ್ಲ ಸೀಸನ್ ರೀ, ಹೆಣ್ಮಕ್ಳು ಒಂದ್ ಸ್ವಲ್ಪ ವಯಸ್ಸಿಗೆ ಬರೋಣ ಮದ್ವಿ ಮಾಡ್ಕೊಟ್ಟು ಬಿಡ್ಬೇಕು. ಅದು ಒಂದು ನಾವೆಲ್ಲಾದ್ರೂ ಮದ್ವಿಗೆ ಈಗಾದ್ರೂ ಎಲ್ಲಾರ ಮದ್ವಿಗೆ ಅಲ್ಲೆಲ್ಲ ಹೋದಾಗ ಈಗ ಅಂದ್ರೆ ಕೊಡು ಹೆಣ್ಣಿತ್ತು ಅಂದ್ರೆ ಇನ್ನೂ ವಯಸ್ಸಿಗೆ ಬಂದಿದ್ಲು, ಕೊಡು ಹೆಣ್ಣಿತ್ತು ಮದ್ವಿ ಮಾಡ್ತಾರ ಅಂತ ಏನೋ ಗೊತ್ತಾದ್ರ ಆ ಹೆಣ್ಣು ಕೊಡ್ತಾರೇನು, ಆ ಹೆಣ್ಣಿನ ಕೇಳ್ರಿ ಎಲ್ಲಾರ ಕೊಟ್ಟಾರೇನ ಅಂತ ಹಿಂಗ್ ಕೇಳ್ತಿರ್ತಾರ. ನಾನು ಸ್ವಲ್ಪ ನೋಡಕ್ ಚಂದ ನೋಡ್ರಿ, ಹಂಗಾಗಿ ಎಲ್ಲಿ ಹೋದ್ರು ಹೆಣ್ಣು ಕೊಟ್ಟಾರೇನು ಇಲ್ಲಾಂದ್ರೆ ಆಜು ಬಾಜು ನಾವ್ ಯಾರು ದೊಡ್ಡವ್ರ ಜೊತೆಗೆ ಹೋಗಿದ್ದೀವಿ ಅಂದ್ರ ನಿನ್ ಮಗಳನ್ನ ಕೊಟ್ಟಾರೇನು, ಇವ್ರ ಹುಡುಗಿ ಯಾರನ್ನ ಕೊಟ್ಟಾರೇನ ಅಂತ ಹಿಂಗ್ ಕೇಳ್ತಿದ್ರು. ಅವಾಗಿಲ್ಲ ನನ್ನ ಹಿಂಗ ನಮ್ಮ ಹುಡುಗ ಐತಿ, ನಮ್ಮ ಮಗ ಐತಿ, ತಮ್ಮದನ ತೋರಿಸ್ತಾರೇನ ಅಂತ ಹಿಂಗ್ ಕೇಳೋರು. ಮಮ್ಮಿ ಹಂಗತೆ ಅನ್ನ ಇವ್ರಿಗೆ ಇಷ್ಟ ಆಗ್ಯಾರ. ನಮ್ಮ ಮಮ್ಮಿನೂ ಫೋಟೋ ನೋಡೋಣ ಇಷ್ಟ ಆಗಿತ್ತು. ಗೋವಾದೊಳಗ ಈ ತರ ಒಂದ್ ಕಂಪ್ನಿ ಕೆಲಸ ಮಾಡ್ತಾರ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳೋಣ. ಮಮ್ಮಿಗೂ ಇರ್ಲಿ ಬಿಡು, ಯಾರಿಗೂ ಕೊಟ್ಟಿಲ್ಲ ನಾವು ನೌಕರಿ ಇದ್ದವರಿಗೆ, ಮತ್ತೆ ಈಗ ನೌಕರಿ ಇದ್ದವರಿಗೆ ಕೊಡಬೇಕು ಅಂತೇಳಿ ನಿಜ ಹೇಳ್ತೀನಿ. ನಮ್ಮ ಮಮ್ಮಿನೂ ನೌಕರಿ ಇದ್ದವರಿಗೆ ಕೊಡ್ಬೇಕಂತೇಳಿ ಲಾಸ್ಟ್ ನಂದೊಂದು ಎಲ್ಲಾರ್ದು 3 ಜನದ್ದು ಮುಗ್ದೈತಿ, ಈಗ ಒಬ್ಬೇಕದಾಳ ಅನ್ನೋದೊಂದು ಮಮ್ಮಿ ತಲೆ ಇತ್ತು. ಹಂಗಾಗಿ ಇವ್ರು ಬಂದ್ ನೋಡ್ಕೊಂಡ್ ಹೋಗ್ಲಿ ಅಂತ ಮಮ್ಮಿ ಅಣ್ಣ ಅವಾಗ ಒಟ್ಟ ಹುಡುಗ ಕನ್ಯಾ ಸಿಗ್ಲಿಕ್ಕಂದ್ರ ಹುಡುಗಿಗೆ ವರ ಸಿಗ್ಲಿಕ್ಕಂದ್ರ ಎಲ್ಲಾರ ಮದ್ವಿಗೆ ಯಾವಾದ್ರ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದ ಒಟ್ಟು ಕಳ್ಸೋದು ಅಂದ್ರೆ ಅಲ್ಲಿ ಏನೋ ಸೆಟ್ ಆತಂತ ಸೆಟ್ ಆತವಂತ ಅರ್ಥಲ್ಲ, ಇದು ಏನೋ ಕನೆಕ್ಷನ್ ರಿಲೇಷನ್ ಸಿಗ್ತಾವು. ಯಾರ ಪರಿಚಯ ಅಂದ್ರೆ ಸಂಬಂಧಿಕರು ಇರ್ತಾರೆ ಗೊತ್ತಾಗಲ್ಲ. ಈಗ ಇವ್ರ ಒಂದ್ ಮದ್ವೆಗೆ ಹೋಗಿ ಒಂದ್ ಎಲ್ಲಾರು ಅದೇ ಜಾತಿಯರ ಇರ್ತಾರ ಅನ್ನೋದೊಂದ್ ಸ್ವಲ್ಪ ಮೈಂಡ್ ಒಳಗ ಒಕ್ಕಲಿಗೇರ ಮದ್ವೆ ಐತಂದ್ರ ಒಕ್ಕಲಿಗೇರ ಅಲ್ಲೆಲ್ಲಾರ ಸಂಬಂಧ ಅಕ್ಕವು. ನಮ್ ಹುಡುಗಿಗೆ ಗಂಡ ಸಿಗ್ತಾರೆ, ಒಬ್ರಿಗೊಬ್ರು ನೋಡಿ ಆ ಹುಡುಗಿ ಚಂದ ಅದ, ಈ ಹುಡುಗಿ ಚಂದ, ಆ ಹುಡುಗಿ ಚಂದ ಅದ ಒಟ್ಟ ಆ ಹುಡುಗಿ ಯಾರು ಪರಿಚಯ ಅಂತ ನೀವು ಅಡ್ಡಾಡಿದ್ರಿ ಅಂದ್ರೆ ನಾನು ಅಡ್ಡಾಡಿ ಸುಳ್ಳೆ ಕೇಳೋದು. ಮತ್ತೆ ಯಾವಾಗ ಮದ್ವಿ ಅಂತ ಹೋಗೋದು ಸುಮ್ ಹೋಗೋದು, ಆದ್ರೆ ಯಾವ ಸೆಟ್ ಆಗಿಲ್ರಿ ನಮ್ದು. ನಮ್ದೊಂದ್ ಹೇಳ್ತೀನಿ ನೋಡ್ರಿ, ನಾನು ಇನ್ನೊಬ್ಬ ಸವಾಕ್ ಅನ್ನೋರಿದ್ವಿ. ಹಿಂಗಾಗಿ ಒಂದ್ 2-3 ನಮ್ಮ ದೋಸ್ತರ ಅವ್ರ ಮದ್ವಿ ಬ್ಯಾರೆದವ್ರ ದೋಸ್ತರ ಮದ್ವಿ ಅವ್ರದ್ದು ಮದ್ವಿ ಮಾಡಕ್ ಹೋಗಿ ಬರೀ ಒಂದಿನ ನೋಡ್ಕೊತ ಕಣ್ಣಿನಲ್ಲೇ ಸಂದೇಶ ಕಳಿಸಿ ಆ ಹುಡುಗ ಹೋಗಿ ಹುಡುಗಿ ನಂಗೆ ಇಷ್ಟ ಆಗೈತ್ ನೋಡ್ಯವ ನೀ ಕೇಳು ಅಂತ ಹೇಳಿ ಆ ಹುಡುಗ ಆಗಕ್ಕೆ ಎಲ್ಲ ಇಷ್ಟು ತಕೊಂಡ್ಬಿಟ್ಟಿರ್ತಾನ. ಇದೇ ಮಂದಿ, ಇದೇ ಊರು ಅಂತೇಳಿ ಅದು ಎಲ್ಲರ ಕೇಳ್ಕೊಂಡಿರ್ತಾರ ಏನೋ ಗೊತ್ತಿಲ್ಲ. ಹಿಂಗ್ ನೋಡ್ಬೇಕು ಹೇಳ ಅಂದ್ಬಿಟ್ರೆ ಅವ್ರನ್ನ ಕೇಳಿ ಡಮ್ ಹೋಗಿತ್ತು. ನಾನು ಸುಳ್ಳು ಹೇಳಂಗಿಲ್ಲ, ನಂದು ಒಂದ್ ಹೇಳ್ತೀನಿ ನೋಡ್ರಿ. ನಾನು ಒಂದ್ ಸ್ವಲ್ಪ ಅಷ್ಟಿಷ್ಟು ಒಂದ್ ತಟ್ಟೆ ಉಡಾಳಿ ಹಿಂಗ ಕಾಲೇಜಿಗೆ ಹೋಗಿಂದಾನೆ ಮದ್ವೆಗೆ ಹೋಗಿರ್ತಿದ್ದೆ ನಾನು, ನಮ್ಮ ಫ್ರೆಂಡ್ಸ್ ಪಲ್ಲವಿ ಅವರೆಲ್ಲಾರು. ನಮ್ಗೆ ಯಾರಾದ್ರೂ ನೋಡಾಕತ್ತಾರ ಅನ್ನೋದು ನಮಗೂ ಗೊತ್ತಾಕಿತ್ತು. ಇವ್ರೇ ನಮ್ಮನ್ನ ನೋಡಾತಾರ, ನಾವೆಲ್ಲೋದ್ರು ಅವ್ರು ಬರುದು, ನೀರ್ ಕುಡಿಯಕ್ ಹೋದ್ರು ಬರುದು, ಹಿಂಗೆಲ್ಲ ಮಾಡಲ್ಲ. ಅದೇನೋ ಒಂಥರ ಆಟಿಟ್ಯೂಡ್ ನಾವು ತೋರ್ಸುದು, ಏನೋ ಒಂಥರ ಮನಸ್ಸಿನಾಗನ ಹೋಗಿ ನಾವೇನೋ ಅವ್ರಿಗೆ ಮಾತಾಡ್ಸ್ಲಿಕ್ಕಿಲ್ಲ, ಆದ್ರ ಒಂಥರ ಖುಷಿ, ಅದು ಫೀಲಿಂಗ್ ಒಂಥರ ಗೊತ್ತಿಲ್ಲ. ಯಾರಿಗೆಲ್ಲ ಈ ತರ ಆಗೈತಿ. ನಾನು ಇನ್ನೂ ಸುಳ್ಳು ಹೇಳಕ್ ಹೋಗುದಿಲ್ಲ, ರಿಯಲ್ ಆಗಿ ಹೇಳ್ತೀನಿ. ಇವ್ರು ಹಿಂಗ್ ಹೇಳತ್ತಾರ ನೋಡಂತೇಳಿ ಗೊತ್ತಿರ್ತೈತಿ, ಅವ್ರ ನಮ್ಮನ್ನೇ ನೋಡಕತ್ತಾರ ಅಂತೇಳಿ. ನಾವ್ ಆದ್ರೂ ಒಂಥರ ಅಡ್ಡಾಡುದು, ನಾವ್ ಗೆಳತರ ನೋಡ್ಕೊಂಡ್ ಮಾತಾಡುದು, ನೋಡಿ ನಮ್ಮನ್ನ ನೋಡಕತ್ತಾರ ಅನ್ನೋದು ಅದೊಂಥರ ಹೆಂಗೋ ಖುಷಿ. ಆ ಲೈಫ್ ಗೋಲ್ಡನ್ ಲೈಫ್ ಅಂತಾರಲ್ರಿ, ಗೋಲ್ಡನ್ಕಿನ ಹೆಚ್ಚಿನ ಏನೈತಿ ಪ್ಲಾಟಿನಮ್, ಅದ್ರಕಿನ ಹೆಚ್ಚಿನ ಅಂತಾನೆ ಹೇಳ್ಬೋದು ನೋಡ್ರಿ. ಅಂತ ಲೈಫ್ ಇವಾಗ ಅನ್ಸುತ್ತ. ಆ ಟೈಮ್ದಾಗ ಬೇರೆದ್ರಿ ನಮ್ಗೆ ಹೇಳ್ತಿದ್ ಮದ್ವೆ ಆತ ಮಂದಿವಾಗ ಆಗುತ್ತೆ, ನಾವು ಹೆಂಗಿರ್ತಾನೇನೋ ಹುಡುಗ, ನೌಕರಿನ ಮಾಡ್ಬೇಕು, ನೋಡಕ್ಕೆ ಚಂದ ಇರ್ಬೇಕು. ಈಗ ದೇವ್ರೆ ಮೊದ್ಲಿನ ಜೀವನ ಎಷ್ಟ್ ಚಂದ ಇತ್ತು. ಮದ್ವೆ ಆಗ್ಲಿಕ್ಕೂ ಮಕ್ಳಾಗಿಲ್ಲಪ್ಪ ಅಂದ್ರೂ ಆರಾಮ್ಸೆ ಜೀವನ ಅಲ್ಲಿ ಇಲ್ಲಿ ಒಕ್ಕೋತ ಎಲ್ಲರ ಜೊತೆಗೆ ಇರಕ್ ಚಂದ ಇರ್ತಿತ್ತಲ್ಲಪ್ಪ, ಯಾಕೆ ಮದ್ವಿ ಆದ್ವಿ ಅನ್ನಂಗ ಅನಿಸ್ಬಿಡ್ತೈತಿ. ಇರ್ಲಕ್ಕ ಅದು ಈ ಜೀವನ ಇರ್ಲಿಕ್ಕಂದ್ರ ಮುಂದ ಬದುಕಕ್ ಆಸೆನೇ ಇಲ್ಲ. ಮದ್ವಿ ಇಲ್ಲ, ಮಕ್ಳಿಲ್ಲ ಅಂದ್ರ ಎದಕ್ಕೋಸ್ಕರ ನಾವು ಬದುಕಬೇಕು ಅಂದ್ರ ಒಂದ್ ಭರವಸೆ ಅಂದ್ರನೇ ಒಂದ್ ಮುಂದಿನ ಜೀವನ. ಮದ್ವಿಯಾಗಿಂದ ನೆಕ್ಸ್ಟ್ ಒಂದ್ ಕನಸು ಮಕ್ಕಳಾಗಿಂದ ನಮಗಂತ ಅನ್ನೋದೆಲ್ಲ ನಾವ್ ಮರ್ತ್ ಬಿಡ್ತೀವ್ರಿ. ಬೇರೆದವ್ರಿಗೆ ನಾವ್ ಮರಿಬೋದು, ಈಗ ಅವ್ರಿಗೆ ಮಾಡ್ಬೇಕು, ಇವ್ರಿಗೆ ಮಾಡ್ಬೇಕು ಇಂಥದೆಲ್ಲ ಬಿಟ್ರಿ ಎಲ್ಲಾರು ಹಂಗೆ. ಈಗ ನಮ್ಮ ಅತ್ತಿಯರು ಅವ್ರ ಮಕ್ಕಳ ಸಂಬಂಧ ಕನಸು ಕಟ್ಟಿರ್ತಾರೆ, ನಮ್ಮ ಅತ್ತಿಯರು ಅವ್ರ ಮಕ್ಕಳ ಸಂಬಂಧ ಕನಸು ಕಟ್ಟಿರ್ತಾರೆ. ಈಗ ನಾವು ನಮ್ಮ ಮಕ್ಕಳ ಸಂಬಂಧ ಕನಸು ಕಟ್ಟೋದು. ಹಂಗತೆ ಒಂದ್ ಇದು ಇತ್ತು, ಇವ್ರ ಒಟ್ಟ ನೋಡಕ್ಕೆ ಬರ್ಲಿಲ್ಲ. ಎಷ್ಟು ಇವ್ರ ಅಪ್ಪರ್ ನೋಡೋದ್ಮೇಲೆ 3 ತಿಂಗಳ ತನ ಮತ್ತು ಯಾರಿಗೂ ತೋರ್ಸ್ಬೇಡ ಅಂತ ನನ್ನವ್ರು ಫೋನ್ ಹಚ್ಚೋರು, ವಾರ ಫೋನ್ ಹಚ್ಚೋರು, ಎಲ್ಲಿ ತೋರ್ಸ್ಬೇಡ್ರಿ ನಮ್ಮ ಹುಡುಗ ಬರ್ತಾನೆ, ಎಲ್ಲಿ ತೋರ್ಸ್ಬೇಡ್ರಿ ನಮ್ಮ ಹುಡುಗ ಬರ್ತಾನೆ. ಇವ್ರು ಗೋವಾಲಿಂದ ಬರ್ಲೇ ಇಲ್ಲ. ಯಾಕೆ ಬರ್ಲಿಲ್ಲ ಅಂತ ಇವ್ರು ಹೇಳ್ತಾರೆ ನೋಡ್ರಿ. ನಾ ಯಾಕೆ ಬರ್ಲಿಲ್ಲ ಅಂದ್ರೆ
ಇದಕ್ಕಿಂತ ಮುಂಚೆ ಇವ್ರು ನೋಡೋಕ್ಕಿಂತ ಮುಂಚೆನ ಒಂದು ಕಮ್ಸೆ ಕಮ್ ಒಂದು 10-15 ಹುಡುಗಿಯರು ನೋಡಿದ್ದೇನ್ರಿ. ನೋಡಿದ್ದೆ. ನೋಡಿ ಒಂದು ಪಸಂದ್ ಆಗಿದ್ದಿಲ್ಲ, ಸುಳ್ಳು ಹಾಕಿ ಏನ್ರ ಹಾಕಿದ್ದು ಪಸಂದ್ ಹಾಕಿದ್ದು ಎದ್ರಾಗ ಹಂಗ ಹಿಂಗಂತ ಜಾತಕ ಕೂಡಿ ಬರಲಿಲ್ಲ, ಅದು ಕೂಡಿ ಬರಲಿಲ್ಲ, ಎಲ್ಲಿಗಾರ ಏನೋ ಒಟ್ಟು ಗೋವಾದಾಗ ಇರ್ತಾರ, ಅಲ್ಲಿ ಇರ್ತಾರ, ಇಲ್ಲಿ ಇರ್ತಾರ ಅಂತ ಕೇಸಿ ಒಟ್ಟು ಹಿಂಗಾಗಿ ಕ್ಯಾನ್ಸಲ್ ಆಗಿ ಸಾಕಾಗ್ಬಿಡುತ್ತೆ ನನಗೆ. ನಾವು ಅಪ್ಪರ್ ಫೋನ್ 10 ಜನ ಹುಡುಗಿಯರೊಳಗ ನೀನಂದ್ರ ಮನ್ಸಿಗೆ ಈ ಹುಡುಗಿ ಆಗ್ಲೇಬೇಕಪ್ಪ, ಈ ಹುಡುಗಿದ ಈ ಹುಡುಗಿ ಜೊತೆಗೆ ಎಂಗೇಜ್ಮೆಂಟ್ ಆಗ್ಬೇಕು ಅನ್ಕೊಂಡಿದ್ವಿ ಎಷ್ಟು ಹುಡುಗಿರಪ್ಪ ಕೇಳಿನ್ರಿ ನಾನು. ಆಲ್ಮೋಸ್ಟ್ ನಿಮಗ್ ಗೊತ್ತಾಗಿಲ್ಲ ಅಂತ ಒಂದ್ 2-3 ಇರ್ಬೋದ್ರಿ. ಒಂದ್ 2-3 ಅದಾರ, ಒಂದ್ 3-4 ಜನ ಅದಾರ ಬಿಡ್ರಿ. ಚಂದ ಇದ್ದಾರ ಅವ್ರು ಎಲ್ಲ. ಏನ್ ಮತ್ತ ಚಂದ ಇರ್ಲಿಕ್ಕೆ ಹೂ ಅಂತಿದ್ದಿಲ್ಲ ಅವ್ರು. ಏನೋ ಒಂದು ಕಾರಣದಿಂದ ಎಲ್ಲ ಕ್ಯಾನ್ಸಲ್ ಅದು. ಹಿಂಗಾಗಿ ಅವ್ರ ಇಲ್ಲಿ ಅಲ್ಲಿ ತನಕ ಗೋವಾಕ್ ಬರ್ಬೇಕು, ಗೋವಾದ ನಮ್ಗೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಹೇಳಿಕೆ ಹಿಂಗಾಗಿ ಜಾಸ್ತಿ ಕಾರಣ ಹಿಂಗೆ ಇದೇ ಥರನ ಬಂದು ಇದ್ರ ಸಲಗಾಗಿ ನನಗೆ ಬೇಸರ ಆಗ್ಬಿಟ್ಟು ನಮ್ಮ ಅಪ್ಪವ್ರು ಫೋನ್ ಮಾಡೋರು, ಇಲ್ಲಿ ಒಂದು ಕನ್ಯೆ ನೋಡಿನಿ ಹೇಳ್ಯಾರ ಒಬ್ರು ಬರ್ರಿ ಅಂತ ಬಾ ಅಂತ ಹೇಳೋರು ನನಗೆ. ನಾ ಬರೋದಾಗೋದಿಲ್ಲ, ನೀವು ಮೊದಲು ನೋಡ್ಕೊಂಬರ್ರಿ ಅಂತ ನನಗೆ. ಇಲ್ಲಿ ಕೆಲಸ ಬಿಟ್ಟು ನಂದು ಹೋಗೋದು ಆಗತ್ತೆ, ಬರೀ ಲೀವ್ ಹಾಕೋದು ಹೋಗೋದು ಆಗಿತ್ತು. ಹಿಂಗಾಗಿ ಸಾಕಾಗಿ ನಾನು ಬರೋದಲ್ಲ, ನೀವು ಮೊದಲು ನೋಡಿ ಬರ್ರಿ, ನೀವು ಪಸಂದ್ ಬಂದು ಆಮೇಲೆ ಹೋಗಿ ನೋಡೋಣ ಅಂತ ನಾ ಹಿಂಗಾಗಿ ಇವ್ರು ನೋಡಿದಾಗೂ ಹಂಗಾಯ್ತು. ಎಲ್ಲ ನೀವು ನೋಡಿ ಬಂದು ನೋಡಿ ಚಂದ ಅದಾರ ಹಿಂಗೆ ಅಂತಂದ್ರು. ಆಯ್ತು ಅಂತಂದು ಅದು ಅಷ್ಟು ಫೋಟೋ ತೊಗೊಂಡ್ಬಂದಿದ್ರು. ಇವ್ರ ಮಮ್ಮಿ ಕಡೆ ಇಸ್ಕೊಂಡ್ ಕೇಸಿ ಏನೋ ಒತ್ತಾಯ ಏನೇನೋ ಮಾಡಿ ಕೊಡಲ್ಲ ಅಂತಂದ್ರಂತ. ನಮ್ಮ ಮಮ್ಮಿಯರು ಫೋಟೋ ಕೇಳಿದ್ರಿ ಇವ್ರ ಮನ್ಯಾಗ. ನಮ್ಮ ಮಮ್ಮಿ ಇವರು ಅಲ್ಲ, ಅವರು ನಮ್ಮಿದ್ರಿಗೆ ಹೇಳಿಲ್ಲ. ಮೊದಲ ಫೋಟೋಕ್ ಅವಾಗೆಲ್ಲ ವಾಟ್ಸಪ್ ಮೊಬೈಲ್ ಇತ್ತು ನನ್ನ ಎಂಗೇಜ್ಮೆಂಟ್ ಟೈಮ್ದಾಗ. ಈ ತರ ಹುಡುಗಿ ಫೋಟೋ ಕಳ್ಸ ಅಂತಾರ ಅಂತೇಳಿ ಅವ್ರು ಹೆಂಗ ಅಂತಾರ. ಇನ್ನು ಹುಡುಗನೇ ಬಂದ್ ನೋಡಿಲ್ಲ ನಮ್ಮ ಮನ್ಯಾಗ. ಹೆಂಗ ಮೊದಲು ಹುಡುಗನ್ ನೋಡಿಂದ ನೀವು ಹುಡುಗನ್ ಕಡೆದಾರ ಹುಡುಗಿ ನೋಡಿಂದ ಆಮೇಲೆ ಮುಂದಿನ ಮಾತಾಡತಿ. ಏನೂ ಇರ್ಲಾರ್ದನ ಫೋಟೋ ಕೊಡಂಗಿಲ್ಲ ನಮ್ಮ ಮಮ್ಮಿ. ಲಾಸ್ಟಿಗೆ ಅವ್ನ ನಾಗೇಶನ ಇಲ್ಲಿ ಎತ್ತಿ ನನ್ ಭರವಸೆ ಮ್ಯಾಗ ನಾನು ತಗೊಂಬಂದ್ ಕೊಡ್ತೀನಿ, ಅವ ನಿಂಗೆ ಗ್ಯಾರಂಟಿ ಫೋಟೋ ತಂದು ಕೊಡ್ತೀನಿ ಅಂತ ಹೇಳ ಕಾಪಿ ಫೋಟೋ ಇತ್ತು. ಅದು ನಾಳೆ ನಮ್ಮ ಮಮ್ಮಿ ಫೋಟೋ ತೆಗೆದು ಕಳ್ಸ ಅಂತ ಹೇಳ್ತೀನಿ. ನಾಳೆ ವಿಡೋದಾಗ ಹೌದಾ, ಅದನ್ನ ತೋರಿಸ್ತೀನಿ. ಆ ಮದ್ವಿ ಆ ಫೋಟೋ ಇಷ್ಟು ಚಂದ ಐತಲ್ಲ, ನೋಡಿದ್ರ ನೀವೇ ಆ ಸರ ಸಿಸ್ಟರ್ ಅನ್ಬೋದು. ಅಷ್ಟು ಚಂದ ದಿನ ಕರೆನ ಬೊಮ್ಮೆ ಬ್ಲೂ ಕಲರ್ ಸೀರಿ ಸಖತ್. ಮೊನ್ನೆ ನಾ ಹುಡ್ದಕ್ಕೆ ಫಂಕ್ಷನ್ದಾಗ ಉಟ್ಕೊಂಡಿದ್ನಲ್ರಿ ಅದೇ ಸೀರಿ. ಇನ್ನೊಂದ್ ಹೇಳ್ಬೇಕಂದ್ರ ಆ ಸೀರಿನ ವಿಡಿಯೋ ಸ್ವಲ್ಪ 2 ಆದ್ರೂ ಚಿಂತಿಲ್ಲ, ಭಾಗ 1 ಭಾಗ 2 ಅಂತೇಳಿ. ನಿಮ್ಗೆ ಕೇಳಾಕು ಮಜಾ ಬರತ್ತ, ನೋಡಾಕು ಮಜಾ ಬರತ್ತ. ಈಗ ಹೇಳಕತ್ತೀಯಪ್ಪ ಇದಕ್ಕಂತಾನೆ ಸ್ಪೆಷಲ್ ಕುಂತೀವಿ, ಟೈಮ್ ತಗೊಂಡಿ. ಕರೆಕ್ಟ್ 12-5 ನಿಮಿಷ ಆಗೈತಿ. ಇದಕ್ಕಂತಾನೆ ಟೈಮ್ ತಗೊಂಡಿವಿ ಅಂತಂದ್ರ ಒಂದ್ ಸ್ವಲ್ಪ ನಿಮ್ಗೂ ಮಜಾ ಬರತ್. ನಮ್ ಸ್ಟೋರಿ ಎಲ್ಲಾ ಕೇಳ್ಬೋದ. ರಿಯಲ್ ಏನೈತಲ್ಲ ಎಲ್ಲ ರಿಯಲ್ ಆಗಿ ಹೇಳ್ತೀವಿ, ಏನು ಸುಳ್ಳು ಹೇಳಂಗಿಲ್ಲ ಇದ್ರೊಳಗ. ಫೋಟೋ ಅದು ಸೀರೆ ಹೆಂಗ್ ತಗೊಂಡಿತ್ತಂದ್ರ ಆ ಟೈಮ್ದಾಗ ಇಬ್ರನ್ನ ನಮ್ಮ ಮಮ್ಮಿ ಮತ್ತೆ ಇನ್ನೋಬೇಕು ಅನ್ಸವತ್ತಿ ಅವ್ರೆಲ್ಲಾರು ಸೇರಿ ಹೋಗಿ ಆ ಸೀರೆ ತಗೊಂಡಿದ್ರು. ಈಗ ಆ ಸರನ್ನು ನೋಡಕ್ ಬರ್ತಾರ ಅವ್ರು ಇವ್ರು ಒಂದ್ ಚಲೋ ಸೀರೆ ತಗೋಬೇಕು. ಈಗಾದ್ರೂ ಆ ತರ ಊರ್ ಕಡೆ ಐತಿ. ಈಗ ಒಂದ್ ಹುಡುಗಿ ವಯಸ್ಸಿಗೆ ಬಂದಾಳಪ್ಪ ಅಂದ್ರ ಆಕಿಗಂತಾನೆ ಸ್ಪೆಷಲ್ ನೋಡಾಕ್ ಬಂದಾಗನೆ ಉಟ್ಕೊಳಕ್ ಅಂತಾನೆ ಒಂದು ಸ್ಪೆಷಲ್ ಸೀರೆ ತಗೋತಾರ. ಆ ತರ ನನಗ ಸ್ಪೆಷಲ್ ಒಂದ್ ಸೀರೆ ತಗೊಂಡಿದ್ದೆ. ಮೋಸ ಮಾಡ್ತಾರೆ ಜನಕ್ಕೆಲ್ಲ. ಬ್ಲೌಸ್ ಏನೋ ಸೆಟ್ ಆಗಲ್ಲ ನೋಡಕ್ ಬಂದಾಗ ಮೋಸ ಆಗೈತ. ನಾನ್ ಹೆಂಗದೀನಿ ಅವ್ರ ಹೆಂಗದ ಮೋಸ ಮಾಡ್ಯಾರ. ಕಣ್ಣು ಹಿಂಗ ಬಾಯಿ ಹಿಂಗ ಕೈ ಎಲ್ಲ ಹಿಂಗದ ಅಲ್ರಿ ಮೋಸ ಆಗ್ಯದ ಪಾಪ. ಈಗೂ ಏನೂ ಆಗಿಲ್ಲ, ಕಾಲ್ ಮಿಂಚಿಲ್ಲ. ಈಗ ನೋಡ್ರಿ ಅವಾಗ ನಾವು ಕೊಟ್ಟು ಮದುವೆ ಆಗಿವಿ. ಈಗ ನೀವು ಕೊಟ್ಟು ಮದುವೆ ಆಗ್ಬೇಕು. ಈಗ ಮದುವೆ ಆಗೋರೆಲ್ಲ ಹಂಗತ್ತೆ. ನನ್ನ ಒಂದು ಫೋಟೋ ನಂಗ್ ದಿನ ಅವ್ರ ಕಳಿಸ ರಗಡ್ ಆಗ್ತೈತ್ರಿ. ನಮ್ಮ ಅತ್ತೆಯರು ಫೋನ್ ಹಚ್ತಾರ, ಏನೋ ಮರ ಕ್ಯೂ ಸಂಬಂಧ ಸಾಕಾಗ್ಬಿಟ್ಟೈತಿ ಜನ ಸಂಬಂಧ. ಇರ್ಲಾಕ ತಮಾಷೆ ಒಂದ್ ಕಡೆ ಇದ್ರ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡೋಣಂತ. ಆ ಸೀರೆ ತಗೊಂಬಂದಿತ್ತು. ತಗೊಂಬಂದಾಗ ಈ ತರ ನಾವು ತೋರಿಸ್ದಾಕ ಯಾರಿಗಾದ್ರೂ ಕೊಡ್ಬೇಕು. ಅವಾಗೆಲ್ಲ ವಾಟ್ಸಪ್ ಇದ್ದು ಅಂದ್ರೂ ಕೂಡ ಎಲ್ಲರ ಕಡೆನೂ ಮೊಬೈಲ್ ಇದ್ದಿದ್ದಿಲ್ಲ. ಅದು ಒಂದು ಕಾಪಿ ಇರ್ಲಿ ಅಂತ ಹೇಳಿ ಫೋಟೋ ತೆಗೆಸ್ಕೊಂಬಂದಿದ್ವಿ ನಾವು. ರತ್ನಕ್ಕ ನಾನು ಊರಾಕ್ ಹೋದಾಗ ಆ ಸೀರೆ ಉಟ್ಕೊಂಡು ರೆಡಿಯಾಗಿ ಫಸ್ಟ್ ಹೂವಾಗಿ ಎಲ್ಲ ಹಾಕೊಂಡ್ಕೆ ಮಸ್ತ್ ಅಂದ್ರ ಮಸ್ತ್ ರೆಡಿ ಆಗಿದ್ವಿ. ಸಿಂಪಲ್ ಒಂದು ಸರ ಹಾಕೊಂಡು ಆ ಫೋಟೋ ನೋಡಿದ್ರೆ ಹೆಂಗ್ ಅನ್ಸ್ತೀನಿ ಅಂತ ಕಮೆಂಟ್ ಹಾಕ್ರಿ. ನಮ್ಮ ಈಗ ಯಾವಾಗಾರ ಅಂತಿರ್ತಾರೆ, ಈಗ ಅದು ಜಾಸ್ತಿ ತೆಗಿಯಲ್ಲ. ಮುಂಚೆ ಹಳಿ ಹೀರೋಣಿ ನಂಗೆ ಕಾಣಿಸ್ತೀನಿ ಅನ್ನೋರು. ಆ ತರ ಫೋಟೋ ತೆಗ್ದಿದ್ರೆ ಈಗೆಲ್ಲ ಏನೇನೋ ಬಾಳ್ ಬಂದವ್ರಿ. ಅವಾಗೆಲ್ಲ ಏನಿದ್ದಿಲ್ಲ. ನಾವ್ ಹೆಂಗಿರ್ತೀವಿ ಹಂಗ ಫೋಟೋ ತೆಗದಾನೆ ಹಿಂದೊಂದ್ ಸ್ವಲ್ಪ ಏನಾದ್ರು
ಗ್ರೀನ್ ಅದು ಇದು ಹಿಂಗ್ ಮಾಡಾರ ಅಷ್ಟೇ. ಇದೇ ಪಡ್ದ ಹಾಕಿದ್ರ ಬೇರೆ ಬೇರೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಾರು. ಇವಾಗ ಇಲ್ರಿ, ಇವಾಗ ಏನೋ AI ಒಳಗಂತೂ ಸಿಕ್ಕಾಪೆ ಮಾಡ್ತಾರ. ನೈಟಿ ಹಾಕೊಂಡ್ ನಿಂತರು ನಮ್ಗ ಎಲ್ಲಾ ಡ್ರೆಸ್ ಅವರೇ ಉಡಿಸ್ಬಿಡ್ತಾರ. ಅದು ಯಾಕೆನ ಉಡಿಸ್ಬಿಡ್ತೈತಿ. ಹಂಗ ಅದು ಫೋಟೋ ಕಳಿಸಿದ್ದಿ ನಾವು, ಆ ಫೋಟೋ ಕಳಿಸಿದ್ವಿ. ಇಂದಾಗ ಅಣ್ಣ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಹಂಗಾಗಿ ಫೋಟೋ ಕಳಿಸಿದ್ನಿ. ಇವ್ರದ್ದು ಯಾಕೆ ಊರಿಗೆ ಬರ್ತಿದ್ದಿಲ್ಲಪ್ಪ ಅಂದ್ರೆ ನನಗೆ ಹೇಳ್ದಷ್ಟು ಇವ್ರು ನಿಮಗೆ ಹೇಳಿಲ್ಲ, ನಾನು ಹೇಳ್ತೀನಿ. ಒಂದು ಬಸ್ ಚಾರ್ಜ್, ಅವಾಗ ಪೇಮೆಂಟ್ ಜಾಸ್ತಿ ಭಾಳ ಕಮ್ಮಿ ಇತ್ತಂತ. ಬಸ್ ಚಾರ್ಜ್ ರೀ, ಪ್ರತಿ ಹೋಗ್ಬೇಕು, ಹುಡುಗಿ ನೋಡ್ಬೇಕು, ಇಲ್ಲಿನೂ 2 ದಿನ ಲೀವ್ ಹಾಕ್ಬೇಕು. ನೋಡಿದಾದ ಬಿಟ್ಟನೆ ಒಳ್ಳೆ ಅಲ್ಲೇ ಇಲ್ಲೇ ಇನ್ನೊಂದು ಅದಂದಿರ್ತಿದ್ರಂತ. ಆಮೇಲೆ ಇಲ್ಲ ಇವತ್ತು ತೋರ್ಸಲ್ಲ ಹಂಗ ಹಿಂಗ ಅಂತ ಹೇಳ ಮತ್ತೆ ಓಡ್ ಬಂದ್ಬಿಡ್ಬೇಕು. ಈ ಕಡೆ ಲೀವ್ನು ಹೋಗ್ತೈತಿ, ಈ ಕಡೆ ಬಸ್ಸಿನ ಹೈರಾಣನೂ ಆಗ್ತೈತಿ. ಆಮೇಲೆ ನನ್ಗೆ ರೊಕ್ಕನೂ ಖರ್ಚಾಕವು. ಊರಿಗೆ ಹೋಗಿಂದ ನಾವು ಹೆಣ್ಣು ನೋಡಕ್ ಹೋಗ್ಬೇಕಂದ್ರೆ ದೂರ ಊರಾದ್ರ ಕಾರ್ ತಗೊಂಡ್ ಹೋಗ್ಬೇಕು. ಅಲ್ಲಿ ಹೋದಾಗ ಎಲ್ಲಾನು ಈ ಹುಡುಗ ತಾನೇ ಹುಡುಗ ಈಗ ಹೆಂಗ ಅವ್ರ ಅಪ್ಪಾರವ ಮತ್ತೆ ಇಬ್ರು ಮಕ್ಕಳು ಅಂದ್ರೆ ದುಡಿಯಕತ್ತಾರ, ಇವರೇ ಕೊಡ್ಬೇಕಲ್ಲ. ಕಾರ್ ಮಾಡ್ಬೇಕು, ಎಲ್ಲಾರ ಹೋದಲ್ಲಿ ಹೋಗ್ಬೇಕು. ಎಲ್ಲಿಪ್ಪ ಮರ ಯಾವ ಹುಡುಗಿ ನೋಡಿದ್ರೆ ಸಟ್ ಆಗಲ್ಲ, ನೋಡು ನನ್ ಕೂಡ ಕಡೆ ಅಂತೇಳಿ ಹಂಗ ಅನ್ಕೊಂಡ್ 3 ತಿಂಗಳ ನಾನು ನೋಡಾದ್ಮೇಲೆ 3 ತಿಂಗಳ ಮತ್ತೆ 3 ತಿಂಗಳ ನಮ್ಮ ಮಮ್ಮಿನೂ ನನ್ಗೆ ಎಲ್ಲಿ ತೋರ್ಸಿಲ್ಲ. ಹಿಂಗಾಗಿ ಒಂದೊಂದ್ ದಿವ್ಸಕ್ಕ 3-4 ಜನ ಹುಡುಗಿಯರು ನೋಡಕ್ ಹೋಗ್ತಿದ್ರು. ಅಂದ್ರೆ ಒಂದ್ಸಲ ಈಗ ಇವ್ರು ಬರ್ತಾರ ಅಂದ್ಬಿಟ್ರೆ ಇವ್ರ ಅಪ್ಪಾರ ಒಂದ್ 4-5 ತಲೆ ಹುಡುಗಿಯರ್ನ ಹೇಳಿ ಇಟ್ಟು ಬಿಟ್ಟಿರ್ತಿದ್ರು. 4-5 ಊರಾಗ ಒಂದಿನ ಗಾಡಿ ತಗೊಂಡ್ ಅಲ್ಲಿ ಒಮ್ಮೆ ಇಲ್ಲಿ ಹಿಂಗ್ ನೋಡ್ಕೊಂಡ್ ಬಂದ್ಬಿಡುದು. ಒಟ್ಟ ಅವಾಗೆಲ್ಲ ಬಾಳ್ ಚಾಯ್ಸ್ ಮಾಡ್ಕೊಂಡಾರ್ರಿ ಇವ್ರು. ಈಗ ಚಾಯ್ಸ ಇಲ್ಲ. ಈಗಿನ ಹುಡುಗರ ಹೀರೋ ಸಿಕ್ಕಂಗ್ ಸಿಗೋದು, ಹುಡುಗಿಯರ್ ಹೆಂಗಿದ್ರು ಡುಮ್ ಡುಮ್ ಆಗ್ಬಿಡ್ತಾರ. ಇವಾಗೆಲ್ಲ ಹುಡುಗಿಯರ್ ಚಂದ ಏನಿಲ್ಲ, ಎಂತ ಹುಡುಗಿಯರ್ ಎಂತ ಕರ ಇರ್ಲಕ್ಕ ಒಟ್ಟು ಹುಡುಗಿದ್ರ ಸಾಕು, ಈಗ ಮದ್ವಿ ಆದ್ರೆ ಸಾಕಂದಾರ. ಈಗ ಹೇಳ್ತಾರಲ್ರಿ, ಸ್ವಲ್ಪ ಎಲ್ಲಾರ ಬಸ್ ಸ್ಟ್ಯಾಂಡ್ದಾಗ ನಿಂತರ ನಾವೊಂದು KSRTC ಬಸ್ಸಿಗೋಸ್ಕರ ಕಾಯ್ತಾ ಇರ್ತೀವಿ. ಆಮೇಲೆ ಸ್ವಲ್ಪ ನಿಂತ್ರ ಇರಾವತ್ತ ಯಾವ್ಯಾವ ದೊಡ್ಡ ಬಸ್ ಚಲೋ ಬಸ್ ಬರ್ತಿರ್ತಂತ ಹಂಗ್ರಿ. ಈಗ ಬೇಕಾದ್ರೆ ಚಂದ ಹುಡುಗಿಯರ ನೀವು ಮದುವೆ ಅಲ್ಲ, ನೀವು ಯಾರು ಹುಡುಗರಿಗೆ ಸಜೆಷನ್ ಕೊಡತ್ತೀನಿ. ನೀವು ಗಡಬಡ್ದಾಗ ಮದುವೆ ಆಗಕ್ ಹೋಗ್ಬಿಡ್ರಿ. ಚಂದಾಗ ನೋಡಿ, ನಿಮಗ ಮನಸ್ಸಿಗೆ ಬರ್ಬೇಕು. ಮನಸ್ಸಿಗೆ ಬಂದ್ರ ಅವಾಗ ನೀವು ಮದುವೆ ಮಾಡ್ಕೊರಿ. ಸುಮ್ಮನೆ ಹಿರಿಯರು ಗೊತ್ತಾಯ್ಕ ಇದು ಗೊತ್ತಾಯ್ಕ ಗಡಬಡ ಮಾಡ್ಕೇಳಿ ಮದುವೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮ್ದಾಗೈತ ಹಂಗೆ ಮಾಡಕ್ ಹೋಗ್ಬೇಡ್ರಿ. ಹಂಗೇನಲ್ರಿ, ನಾನು ಇಷ್ಟಪಟ್ಟ ಮದುವೆ ಆಗೀನಿ. ಹಂಗಾದ್ಮೇಲೆ ಇವ್ರು ಲಾಸ್ಟಿಗ ಮತ್ತೆ ಇವ್ರು ಜಾಸ್ತಿ ಇವ್ರ ಅಪ್ಪರ ಕರೆ ಸಂಬಂಧ ನಮ್ಮ ಊರ್ದನ್ನು ಜಾಸ್ತಿ ಬೆಂಗಡಿಗೆ ಅನ್ಕೋರಿ. ನಮ್ ಕಡೆ ಬೆಂಗಡಿಗೆ ಅಂತೀವಿ. ಟಾರ್ಚರ್ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ಟಾರ್ಚರ್. ನಾವು ಬೇರೆ ಕಡೆ ತೋರಿಸ್ತೀವಿ, ಯಾ ಹೆಣ್ಣು ನೋಡ್ತೀರಿ ನೀವು, ನಮ್ಮ ಮಮ್ಮಿ ಮಾತು, ನೀವ್ ಯಾ ಹೆಣ್ಣು ನೋಡ್ತೀರಿ, ನೋಡೇ 3 ತಿಂಗಳಾಯ್ತು ಬರ್ತಾನ ಅಂತ ಹೇಳ್ತೀರಿ, ಹಂಗ ಹಿಂಗ ಅಂತ ಸಿಕ್ಕಾಬಿಟ್ಟೆ. ನಾವ್ ಬೇರೆ ಕಡೆ ತೋರಿಸ್ತೀವಪ್ಪ ಅಂತ ಲಾಸ್ಟ್ ಅಂದಿಂದ ಇವ್ರ ಅಪ್ಪರ್ ಫೋನ್ ಮಾಡಿಂದೆ, ಇಲ್ಲ ಅದು ಒಂದ ಇವ್ರು ಎಷ್ಟು ತಲೆ ನೋಡಿಟ್ಟಿರಿ ಅಂತ ಕೇಳಿದ್ರಂತ ಅವ್ರ ಅಪ್ಪರಿಗೆ. ಅಂದ್ರ ಬಂದಾಗ ಅದು ಒಂದ ಹುಡುಗಿ ಸಂಬಂಧ ಬರ್ಬೇಕು, ಎಷ್ಟು ತಲೆ ನೋಡಿಟ್ರಿ ನೀವು ಹುಡುಗಿರ್, ನಾವ್ 4 ತಲೆ ಒಬ್ಬರೊಬ್ಬರು ಹುಡುಗಿ ನೋಡಿದ ನಾ ಬರೋದಿಲ್ಲ ಅಂದ್ರ ಅಂತ ದೇವ್ರೆ. ಹಂಗ ನನ್ನ ಮತ್ತೆ ಅವ್ರ ಅಪ್ಪರು ಸುಮ್ಮನೆ ಹೇಳಿದ್ರಂತ, ಇಲ್ಲ ಅಲ್ಲಾಡದವು ಇದ್ರಾಗ ಮದ್ರಾಗ ಅಲ್ಲಿ ಒಂದ್ ಅಡದವ್ ಬರ್ರಿ ಅಂತ ಹೇಳ ನನ್ನ ಬಂದಾರ. ಅವರು ಬಂದಿಂದ ಎಲ್ಲಾ ರೆಡಿ ಆಗತ್ತಾರ. ಅವ್ರಿಗೆ ಅಲ್ಲಿ ಹೋಗಿದ್ ಗೊತ್ತಾಗೈತಿ. ಒಂದೇ ಹುಡುಗಿ ಊರಿಗೆ ಬಂದಾಗ ಹೇಳ್ಬಿಟ್ರ ಒಂದ ಹುಡುಗಿ. ಇವ್ರ ತಂಗಿಯಾರ ಬಂದಾರಲ್ಲ, ನಾಳಿಗ್ ಮಹೇಶ್ ಬರ್ತಾನ, ನಾಳಿಗೆ ಹೆಣ್ಣು ನೋಡಕ್ ಹೋಗುದು ಅಂತ ಹೇಳ ನನ್ನ. ಇವ್ರ ತಂಗಿ ಬಂದಾಳ, ಆ ತಂಗಿಗೆ ಹೇಳ್ಬಿಟ್ಟಾಳ ಬಸಮ್ಮಂಟಿ, ಇಲ್ಲ ನಾ ತೊಳ್ದಾಗ ಅಷ್ಟೇ ಐತಿ ಮತ್ತೆ ಎಲ್ಲಿ ಇಲ್ಲ. ಹೌದಾಯಪ್ಪ ಅಲ್ಲಿ ಆಡದವ ಏನು ಹೇಳೇ ಇಲ್ಲಲ್ಲ ಅಂತೇಳಿ ಕೇಳೋಣ ಅವ್ರಿಗೆ ಗೊತ್ತಾಗೈತಿ. ಇವ್ರಿಗೆ ಸಿಟ್ಟು, ಒಂದ ಹುಡುಗಿ ಸಂಬಂಧ ನೋಡಕ್ ಬಂದಿನ, ಮನ್ಸಿಗೆ ಬಂದಿಲ್ಲಪ್ಪ ಅಂದ್ರೆ ಮತ್ತೆ ಹೋಗ್ಬೇಕಲ್ಲ ನಾನು, ಹಂಗ ವಿಚಾರ ಎಲ್ಲಾನು ವೇಸ್ಟ್ ಅಲ್ಲ ಅಂತೇಳಿ. ಇಲ್ಲ ಮಹೇಶ್ ಫೋಟೋ ಕಳ್ಸ್ಯಾರ ನೋಡಂದ್ರಂತ ಅವ್ರ ಫೋಟೋ ನೋಡಿಲ್ಲ ಅಂತ. ಇವ್ರು ಒಂಥರ ಸಿನಿಮಾದ ಸ್ಟೈಲ್ ಅಂತಾರ, ಅಲ್ಲಿ ಧಾರಾವಾಹಿ ಒಳಗೆ ಇದಾಗ್ತಿತ್ತಲ್ಲ ಹಂಗ ಫೋಟೋ ನೋಡಂದಾರ. ಅವ್ರ ಹಿಂಗ ಇಟ್ಟಾರ ಕವರ್ ಒಳಗೆ. ನಾವು ಇದ್ರೊಳಗೆ ಕವರ್ ನೀಟಾಗಿ ಇಟ್ಟಿರ್ತಿದ್ದೆ ನಾನು, ಅದನ್ನ ಕವರ್ ನನ್ನ ಫೋಟೋ ಅಂತೇಳಿ ಅದೇ ಕವರ್ ಜೊತೆಗೇನೆ ಕಟ್ ಕಳ್ಸಿದ್ನಿ. ಕವರ್ ಇಟ್ಟಾರ. ಇವ್ರೆಲ್ಲ ರೆಡಿ ಆಗಿ ಇದು ಮಾಡ ಮುಂದಾಗ ಇಲ್ಲ ಬಂದಿನಲ್ಲ, ನೀ ಬಂದಿನ ಬಂದು ನಾಷ್ಟ ಗಿಷ್ಟ ಮಾಡಿ ಮಲ್ಕೊಂಡಿದ್ರಂತ. ಎದ್ದಿಂದ ನೋಡ್ದೆ ಮಹೇಶಿ, ನಾಳೆ ನೋಡಕ್ ಹೋಗ್ಬೇಕು, ಈಕಿಗೆ ಫೋನ್ ಹಚ್ಚು ಅವ್ರಿಗೆ ಫೋನ್ ಹಚ್ಚು ಅಂತ ಹಿಂಗ ಹೇಳತ್ತಾರ. ನಿಮ್ ಕಾಕಾಗ ಹೋಗಿ ಹೇಳ್ಬಾ ಹಿಂಗ ಅಂತೇಳಿ. ಅವಾಗೆಲ್ಲ ನಮ್ದು ಕೂಡ ನಮ್ಮ ಅತ್ತಿಯರ್ ಇವಾಗ ಬೇರೆಗ್ಯಾರಂತ್ರಿ. ಇವ್ರು ನಮ್ಮ ಅತ್ತಿ ಮಾವ ತಿಳ್ಕೊಂಡಾದ್ಮೇಲೆ ಸ್ವಲ್ಪ, ಯಾಕಂದ್ರೆ ಇವ್ರಿಗೆ ಕನ್ಯಾದ ಹುಡ್ಕಾಕತ್ತೀವಿ, ಹಂಗ ಸ್ವಲ್ಪ ಬ್ಯಾಡ ಇದು ಅಂತೇಳಿ ಅವಾಗ ಬೇರೆಗ್ಯಾರಂತ. ಅದಕ್ಕಿಂತ ಮುಂಚೆ ಎಲ್ಲಾರು ಕೂಡ ಇದ್ರಂತ. ಕಾಕಾರ್ ಮತ್ತೆ ಈಗ ನೋಡ್ತಿರ್ಲಿಲ್ಲ, ಏನಾರ ಫಂಕ್ಷನ್ ಮಾಡಿದ್ರೆ ನಾವು ಆಚೆ ಕಡೆ ಮನೆಗೆ ಅದೆಲ್ಲ ಹೆಂಗ್ ಹೋಗ್ತೀವಿ ಬರ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರ ಹೋಗ್ತಾರ ಅಂತೇಳಿ ಅವ್ರ ಅಂದ್ರಂತ. ನಿಮ್ ಕಾಕರಿಗೆ ಅದು ಹೇಳ್ಬಾ, ನೋಡ್ ಮಹೇಶಿ ಎದ್ದೇಳು ಅಂತ ಎಬ್ಸಾಕತ್ತಾರ. ಬ್ಯಾಸರ ಮಾಡ್ಕೊಂಡ್ ಎದ್ದಾರ. ಯಾವ ಒಂದ ಹುಡುಗಿ ಸಂಬಂಧ ಇದು ಹುಡುಗಿನ ಹಂಗ ಐತ್ ಬಿಡು ಹಂಗ ಹಿಂಗ ಅಂತೇಳಿ ಹಿಂಗ ಒಂಥರ ಬೇಜಾರೊಳಗ ಇದನ್ ಮಾಡ್ಯಾರ. ಲಾಸ್ಟಿಗೆ ಏನು
ಫೋಟೋ ಒಂದ್ ಸ್ವಲ್ಪ ತಗೊಂಡ್ ನೋಡಿದ್ರಂತ. ನೋಡೋಣ ಹಿಂಗತ್ತಪ್ಪ. ಚಲೋ ಅನಿಸ್ಲಿ. ಫೋಟೋ ನೋಡಿದ್ರೆ ಒಂದು ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ತ್ರಿ. ಚಲೋ ಅನ್ಸ್ಲಿ ಸುಮ್ಮಂದೆ ಇಷ್ಟು ದಿವಸ ಎಲ್ಲ ನೋಡಿದಕ್ಕೆ ಇದು ಒಂದು ನೋಡಿದಕ್ಕೆ ಬೇರೆ ಏನೋ ಒಂದು ಅಂದ್ರೆ ನೆಮ್ಮದಿ ಅಂತಾರಲ್ರಿ. ಯಾವ್ದಾರ ಒಂದು ಏನೋ ನೋಡ್ಲಿ, ಒಟ್ಟು ನೀವು ಒಂದು ಯಾವ್ದಾರ ಪ್ಲೇಸ್ ನೋಡಿ, ಯಾವುದೋ ಒಂದು ಫೋಟೋ ನೋಡಿ, ಯಾವುದೋ ಒಂದು ವಿಡಿಯೋ ನೋಡ್ರಿ, ಒಂದು ಮನಸ್ಸಿಗೆ ಉಲ್ಲಾಸ, ಒಂದು ಏನೋ ಹಿಂಗ ಖುಷಿ ಅಂದ್ರ ಹೆಣ್ಣು ನೋಡಕ್ ಹೋಗಕ ಖುಷಿ ಆಯ್ತು, ಖುಷಿ ಅನಿಸುತ್ತ. ಈ ಫೋಟೋ ನೋಡೋಣ ಖುಷಿ ನನಗೆ ಅನಿಸ್ತು, ಖುಷಿ ಅನಿಸ್ತು. ಆ ಫೋಟೋ ನೋಡೋಣ ನಾನು ಇವನು ಇರ್ಬೋದಾ ತಲೆ ಮತ್ತೊಂದು ಅದೊಂದು ಓಡಾಕತ್ರಿ. ನೀವು ಸುಮ್ಕೆ ಏನಪ್ಪ ಅದ್ರಾಗ ಕಂಪ್ಯೂಟರ್ದಾಗ ಎಡಿಟಿಂಗ್ ಮಾಡಿ ಹಂಗೆ ಹಿಂಗೆ ಏನಾರ ಮಾಡಿ ಕಳಿಸ್ಯಾರಂತ ಮತ್ತೊಂದು ಒಳ್ಳೆ ಇದು ಆಕತಿ. ಏನಾಗಿದ್ದ ಕಾಲಕ್ಕೆ ಇವತ್ತೊಂದು ದಿವ್ಸ ಬಂದಿನಿ, ಹೆಂಗಾದ್ರು ನೋಡಿ ಬಂದ್ರೆ ಅದು. ಆಮೇಲೆ ಎಲ್ಲಿಗಾರ ರೈಟ್ ಅವತ್ತ ಊರಿಗೆ ಹೋಗಂತ ರೆಡಿ ಇದ್ರಿ ನೋಡಿ ಕೇಸಿ ನೋಡಿ ಬಂದು ಹೋಗಿ ನೋಡಕ್ ಹೋಗಿದ್ವಿ ರೀ. ಮರ್ದಿನ ಮುಂಜಾನೆ ಇವ್ರು ಅವ್ರು ಏನು ಮಾತಾಡಕತ್ತ ಇರ್ಲಿಲ್ಲ ಅಂತ, ಇವತ್ತು ಹೆಣ್ಣು ನೋಡಕ್ ಹೋಗುನು ಅದು ಇದು ಅಂತೇಳಿ. ಅಂದ್ರ ಹೊಲಕ್ಕ ಏನೋ ಆಳ್ ಬಂದೈತಿ, ಮಳಿ ಆಗೈತಿ, ಕಸ ಇದನ್ನ ಮಾಡ್ಬೇಕು, ಹಂಗ ಹಿಂಗ ಒಟ್ ಹಿಂಗ ಅವ್ರು ಮಾತಾಡಕತ್ತಾರ. ಯಪ್ಪೋ ಇವ್ರು ಇವತ್ತು ಹೆಣ್ಣು ನೋಡಕ್ ಹೋಗುದು ಮಾತಾಡಕತ್ತಿಲ್ಲಲ್ಲ ಅಂತ ಇವ್ರ ಲಾಸ್ಟ್ ಏನ ಮತ್ತೆ ಯಪ್ಪ ಮತ್ತೆ ನೋಡಕ್ ಹೋಗುನ ಅಂದಿದ್ರಲ್ಲ, ಏನಾಯ್ತು ಅಂತೇಳಿ ಅಂದ್ರ ಇವ್ರು ಅನ್ಕೊಂಡಾರ ಹೋಗುದಿಲ್ಲ ಇವತ್ತ. ಅವತ್ತಾರ ಯಾಕಂದ್ರೆ ನಮ್ಮ ಮನ್ಯಾಗ ಆಡು ಆಕಳ ಇದ್ದವ್ರಿ, ಅವಕ್ಕೆ ಮೇವು ತರಬೇಕಾಯ್ತು. ನಸಿನಾಗ ಹೋಗಿವ್ರಿ ಮೇವು ತರಕ. ಎಲ್ಲಿ ದೂರ ಅದ ನಮ್ಮ ಅಡವಿ ಬಿಟ್ಟು ಬೇರೆ ಅಡವಿಗೆ, ಅವ್ರು ನೆರಮೆಂಚಿ ಅಡವಿ ಅಂತ ಇವ್ರಾಗ ಈ ಮಾಮ ಅಲ್ಲಿ ಹೋಗಿವ್ರಿ. ನಾವು ಬೈಕ್ ತೊಗೊಂಡ್ಗೆ ಹೋಗಿವ್ರಿ, ನಾನು ನಮ್ಮಪ್ಪ. ಎಷ್ಟು 8-9 ಆಗೈತ್ರಿ. ಅಲ್ಲೇ ದಿನ ಮೇವು ತೆಗಿಗೈತಿ ಕಿತ್ತಾಕತ್ತಿ. ಇವ್ರಿಗೆ ಇವತ್ತು ಹೆಣ್ಣು ನೋಡೋ ಹೋಗುದು ಏನು ಮಾತಾ ಇಲ್ಲಲ್ಲ, ಹೋಗ್ತಾರ ಇಲ್ಲ ಒಕ್ಕಾರ ಇಲ್ಲ ಅಂತೇಳಿ ಅವ್ರು ಅನ್ಕೊಂಡಾರ. ನಮಗ್ ಮುಂಚೆ ಹೇಳಿದ್ರು 4 ಸುಮಾರ. ಅಂದ್ರ ನಮಗೇನೋ ರತ್ನಾಕನು ಬರ್ಬೇಕು ನಮಗ ನೌಕರಿ ಫಸ್ಟ್. ನನಗೆಷ್ಟು ಇವ್ರು ಎಷ್ಟನೇದವ್ರ ಅಂದ್ರ ನಂಗ 5 ಜನ ನೋಡಿದ್ರು. ಇವ್ 4 ಜನ ಇವ್ರು ನೋಡಕಿನ ಮುಂಚೆ 4 ಜನ ನೋಡಿದ್ರು. ನಿಜ ಹೇಳ್ಬೇಕಂದ್ರ 4 ಓಕೆ ಆಗಿ ಅವ್ರು ಇನ್ನು ಊರ್ ದಾಟಕಿನ ಮುಂಚೆಕ ವಾಪಸ್ ಫೋನ್ ಮಾಡಿ ನಮ್ಮ ಹುಡುಗಿ ಮನ್ಸಿಗೆ ಬಂದೈತಿ, ನೀವು ಬರ್ರಿ ನಮ್ಮ ಮನ್ಯಾಗ 4 ಮಂತನ ನೋಡಕ್ ಹೋಗ್ಯಾರಿ. ಒಂದ್ ಟ್ರ್ಯಾಕ್ಸ್ ಮಾಡ್ಕೊಂಡು 4 ಮಂತನ ನೋಡಕ್ ಹೋಗಿ ಒಂದರ ಮಾಸ್ ಅಂದ್ರೆ ಮಸ್ತ್ ಮಂತನಿತ್ತು ಹೊರತಿ ಅಂತ ಹೇಳಿ ಯಾವಾಗಾರ ಮಮ್ಮಿ ಹೇಳ್ದ. ಅಂದ್ರ ಪೂರ್ತಿ ಬರೀ ಹೊಲ್ದಾಗೆ ಆ ಕಡೆ ಅವ್ರವ್ರ ಹೊಲ್ದಾಗ ಅವ್ರವ್ರ ಮನಿ ಅಷ್ಟೇ. ಪೂರ್ತಿ ಹೊಲ 15 ಎಕರೆ ಹೊಲ ನಮ್ ಮಲ್ಲು ಮಾಮ ತಗೊಂಬಂದಿದ್ರು ಫಸ್ಟ್ ಟೈಮ್. ನಾ ಫಸ್ಟ್ ಇಯರ್ ಇದ್ದಾಗ ಮಲ್ಲು ಮಾಮಾರ್ ಗೊತ್ತಿದ್ದರೊಳಗ ಲಾರಿ ಹೊಡಿತಿದ್ನಂತ. ಫುಲ್ ಹೈಟ್ ರೀ ಅವಾಗ ಫಸ್ಟ್ ಇಯರ್ ಮತ್ ನಾನು ಭಾಳ ತೆಳಗಿದ್ನ ಅವಾಗ. ನಮ್ಮ ಮಮ್ಮಿಗೂ ಪಸಂದ್ ಬಂದಿತ್ತು, ಹುಡುಗ ಭಾಳ ಸಣ್ಣವಿದ್ನು, ಲಾರಿ ಹೊಡಿತಾರಂದ್ರು. 15 ಎಕರೆ ಹೊಲ ನಡ್ಬರ್ಕ. ಈಗ ನಮ್ಮ ಹೆಂಗ ಅಲ್ಲಿ 2 ಎಕರೆ ಇಲ್ಲಿ ಒಂದ್ ಕೂರ್ಗಿ ಹಿಂಗ ಇರ್ತಾವಲ್ಲ, ಅವ್ರದ್ದು ಹಂಗಲ್ಲ. ಒಂದೇ ಡಾಗ ಬರೀ ಶೇಂಗಾ ಹಾಕ್ಬಿಟ್ಟಿದ್ರಂತ ಹೊರತಿ ಮಹಾರಾಷ್ಟ್ರ ಸೈಡ್ ನಮ್ ಬಿಜಾಪುರ ದಾಟದ. ಹೋಗಿ ನೋಡಿ ಮನ್ಸಿಗೆ ಬಂದಿತ್ತು. ಮನಿ ಹಳಿದಿತ್ತು. ನಮ್ಮ ಮಮ್ಮಿ ಒಂಥರ ಮನ್ಸಿಗೆ ಭಾಳ ಇತ್ತು, ಇಷ್ಟು ಹೊಲ ಐತಾ, 2 ಗಂಡ್ಮಕ್ಳು ಇದ್ರು, ಮತ್ತೆ ಹೆಣ್ಮಕ್ಳು ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವ್ರದ್ದು ಮದ್ವೆ ಆಗಿತ್ತು ದೊಡ್ಡವ್ರದ್ದು, ಇವ್ರು ಸಣ್ಣವ್ರಿಗೆ ಅಷ್ಟೇ ಹೆಣ್ಣು ನೋಡಾತಿದ್ರು. ಇಷ್ಟು ದೊಡ್ಡ ಮಂತನ ಸಿಕ್ಕೈತಿ, ಚಲೋ ಅಲ್ಲ ಅಂತೇಳಿ ಲಾಸ್ಟಿಗೆ ಮತ್ತ ಅದು ಹೆಂಗತ್ತ ಏನೋ ಇಲ್ಲ ಹಿಂಗ ಹೊಲ್ದೊಳಗೆ ಐತಿ, ಮತ್ತ ಅವ್ರ ಮುಂದೆ ಊರಾಗ ಮನೆ ಅದಕ್ಕೆ ಅವ್ರು ಇನ್ನೂ ಪ್ಲಾಟ್ ಅದೇನು ಹಿಡ್ದಿದ್ದಿಲ್ಲ ಅಂತ, ಮನೆ ಅದು ಕಟ್ಟಿಸ್ಕೋತಾರ ಎಲ್ಲ ಗೊತ್ತಿಲ್ಲ, ಬ್ಯಾಡ್ ಅಂತೇಳಿ. ಅದೇ ತರನ 4 ಜನದ್ದು ಮಂತನ ನೋಡಿ ಬಂದಿದ್ರ ಮಮ್ಮಿ. 4 ಜನಕ್ಕೂ ನಾವೇ ರಿಜೆಕ್ಟ್ ಮಾಡಿದ್ವಿ ಅಂದ್ರೆ. ಲಾಸ್ಟಿಗೆ ಇವ್ರು ನೋಡಕ್ ಬಂದಾಗ ರತ್ನಾಕ ನಮ್ಮ ಚಿಕ್ಕಮ್ಮವ್ರ ಮನ್ಮಂತ್ನಾಳಿಂತದ್ದು ಬರ್ಬೇಕಲ್ಲ, ನಾವಾಗ ಯಾರು ನೋಡಕ್ ಬರ್ತಾರಂದ್ರ ಮಮ್ಮಿ ಎಲ್ಲಾರ ಕರ್ಸಿಬಿಡೈತ್ರಿ. ಸೋನ್ ಪಾಪಡಿ ತರೋದು, ಅದನ್ನ ತರೋದು, ನೀರ್ ಸಮಯ ಕುಡಿತಿದ್ದಿಲ್ಲ ಮಮ್ಮಿ, ಅಷ್ಟು ಇದು ಮಾಡ್ಬಿಡ್ತಿದ್ಲ. ಸೋನ್ ಪಾಪಡಿ ತರೋದು ಅದು ಇದು ಅಂತೇಳಿ ಮಾಡ್ತೀನಿ ಅಂತೇಳಿ ಇದನ್ ಮಾಡಿದ್ಲ. ಆಮೇಲೆ ತಗೊಂಡ ಬರ್ತೀನಿ. ನಮ್ ಚಿಕ್ಕಮ್ಮರ್ದು ರಾಶಿ ಇತ್ರಿ ಅವತ್ತ. ಕರ್ಕೊಂಡ್ ಬಾ ಅಂತ ಹೇಳ್ತೀವಿ ಅಂತೇಳಿ ರಾಶಿಗೆ ಹೋಗಿದ್ಲಲ್ಲ ಮಮ್ಮಿ ಅವತ್ತ. ನೀವು ನೋಡಿ ಹೊಂತಿದ್ರಿ, ಮನ್ಮಂತ್ನಾಳಿಗೆ ಹೋಗಿದ್ದಲ್ರಿ ಮಮ್ಮಿ, ನಾಳೆ ಬರೋಣ ಅಂತೇಳಿ. ಆಕ್ಚುಲಿ ನಾವ್ ಹೋದಾಗ ಮನೆಗೆ ಹೋದಾಗ ಇವ್ರ ಮಮ್ಮಿ ಇದ್ದಿದ್ದಿಲ್ಲ. ನಾನು ನಮ್ ಕಾಕ ನಮ್ಮ ಅಪ್ಪ ಬರ್ತೀವಂತ ಫೋನೇ ಹಚ್ಚಿಲ್ರಿ ಅವ್ರು. ಒಮ್ಮೆ ಸಂಜೆ ಟೈಮ್ದಾಗ ಬರ್ತೀವಂತ ಫೋನ್ ಹಚ್ಚಿಬಿಟ್ರಲ್ಲ. ಮಮ್ಮಿ ಏನೈತಿ ಚಿಕ್ಕಮ್ಮವ್ರಿಗೆ ಅಂದ್ರೆ ಇನ್ನು ಬರ್ತಾನಂತ ಹೇಳಿದ್ರಿ 2 ದಿನದೊಳಗ, ಇವತ್ತೇ ಬರ್ತಾನಂತ ಹೇಳಿದ್ದಿಲ್ಲ. ಚಿಕ್ಕಮ್ಮವ್ರ ಊರಾಗ ಮನ್ಮಂತ್ನಾಳ್ದಾಗ ರಾಶಿ ಇತ್ತು. ಜೋಳ ಮಮ್ಮಿ ಹೋಗಿ ಜೋಳ ರಾಶಿ ಮುಗಿಸ್ಕೊಂಡು ತಾನು ಚಿಕ್ಕಮ್ಮ ಇಬ್ರು ಬಂದ್ರಾತ ಅಂತೇಳಿ ಹೋಗಿದ್ಲು.
ಇವ್ರೊಮ್ಮೆ ಸಡನ್ಲಿ ಲೇಟ್ ಆಗಿ ಫೋನ್ ಹಚ್ಚಿದ್ರಲ್ಲ ಈ ತರ 11 ಗಂಟೆಗೆ ಅಂತೇಳಿ ಅಷ್ಟೊತ್ತಿಗೆ ಮಮ್ಮಿ ಹೊಂಟಿದ್ರು. ಮಮ್ಮಿಗೇನೋ ಒಟ್ಟು ಬಂದ್ ಬಿಡ್ಲಿ ನೋಡಾಕ ಹಂಗ ಆಯ್ತು ಬಿಡ್ರಿ ಸಂಜಿನ್ಯಾಗ ಬಂದ್ ಬಿಡ್ರಿ ನಾವು ಬರ್ತೀವಂತ ಮಮ್ಮಿ ಹೇಳಿದ್ರ ಅಂತ ಇವ್ರ ಮನೆಯವರಿಗೆ. ಹಂಗಾಗಿ ನಮ್ಮ ಮಾವರು ನಮ್ಮ ಅಣ್ಣ ಅದೇನು ಹೇಳಿಲ್ಲ ಇವ್ರಿಗೆ ಹೋಗುನಂತ. ಇವರಿಗೆ ತಿರುಗಿ ಮಧ್ಯಾಹ್ನ ಆಗಕ್ ಬಂತು, ಇನ್ನ ಒಕ್ಕಿವನ ಮಾತೇ ಇಲ್ಲಲ್ಲ. ಫೋಟೋ ನೋಡ್ಬಿಟ್ಟಾರಲ್ಲ, ಒಕ್ಕಿವನ ಮಾತೇ ಇಲ್ಲಲ್ಲ ಇವತ್ತಿನ ಒಕ್ಕರ ಇಲ್ಲ ನೋಡಕ, ಏನ್ ಅವ್ರು ಬ್ಯಾಡ್ ಅಂದಾರ ಹಿಂಗ್ ಒಟ್ಟ ಇವ್ರು ವಿಚಾರ ಇತ್ತಂತ. ಆಮೇಲೆ ಒತ್ತಾಗಿ ಇವ್ರಾಗೆ ಕೇಳಿದ್ರಂತೀಯ ಹೆಣ್ಣು ನೋಡಕ್ ಹೋಗುದೈತಿ ಇಲ್ಲ. ಈಗ ಇಲ್ಲಿಗೆ ನಾವು ಹೊರಗೆ ಬಾಳು ನೋಡ್ರಿ ಅಂತ ಹೇಳಿದೆ. ಇಲ್ಲೆಲ್ಲ ಹೋಗಿ ನೋಡ್ರಿ ಅಂತಂದು ಬಂದ್ವಿ. ಎಲ್ಲ ಬಂದು ಬಂದ ತಕ್ಷಣ ಇವ್ರು ಮಮ್ಮಿಯರ್ ಇದ್ದಿಲ್ರಿ, ಸುಜಾತಕ್ಕ, ರತ್ನಕ್ಕ, ಮಲ್ಲು ಮಾಮ. ಇವ್ರ ಮಲ್ಲು ಮಾಮ ಇದ್ದಲ್ರಿ. ನಾ ಹೊರಗಡೆ ನಿಂತಿದ್ದೆ. ಬರ್ರಿ ಅಂತಂದ್ರು. ನಾನು ನೋಡಿದೆ ಇವ್ರ ಮಾಮ ಅದ್ರ. ಬರ್ರಿ ಹಿಂಗ್ ಮಿಸಿ ತಿರೋಕತ್ರು. ಬರ್ರಿ ಅಂತಾರೆ. ಇವ್ ಮಿಸಿ ತಿರುತ್ತಾರೆ. ಏನಪ್ಪ ಅಂದ್ರೆ ಇವ್ರ ಮಾಮ ನೋಡಿ ಹೆದರಿ ಬರ್ತದೆ. ಇವಾಗ ಒಂದ್ ಸ್ವಲ್ಪ ಸೊರಗ್ಯಾರಿ ಮಾಮಾರಿಗೆ ಶುಗರ್ ಬಿಪಿ ಸ್ವಲ್ಪ ಶುಗರ್ ಸ್ವಲ್ಪ ಮಿಸಿ ಹಿಂಗ್ ಬಿಟ್ಕೊಂಡು ಕೊರೆ ಮಿಸಿ ಇವ್ ತಿರುಗ್ತಾರ. ಹಂಗ ಬರ್ರಿ ಡ್ರೆಸ್ ರೀ. ನಮ್ಮ ಅಕ್ಕರ ಮನೆ ಹೋಗ್ಲಿದಾಗ ಮಮ್ಮಿ ನನ್ನ ಹಳೆಯನು ಉಡ್ಲಿ ಸಫಾರಿ ಡ್ರೆಸ್ ಅಂತೆ ಸಫಾರಿ ಡ್ರೆಸ್ ತಗೊಂಡಿದ್ಲ. ಆ ಡ್ರೆಸ್ ತಗೊಂಡಿದ್ರು ಮಾಮ. ನಾನು ಅಂದೆ ಹುಡುಗಿಯಪ್ಪ ಇರ್ಬೇಕು, ಇವ್ ಸ್ಟ್ರಾಂಗ್ ಮಿಲ್ಟ್ರಿ ಅದಾನೆ ಅಂದ್ರೆ ನಾ ಒಟ್ಟ ಹಿಂಗಂದೆ ಸುಮ್ಮ ಬರ್ರಿ ಅಂತಂದ್ರು. ಬಂದು ಕುಂತೀವಿ. ನೀವು ಅನ್ರಿ ವರ ಅಂತಂದ್ರು. ಹ್ಞೂನ್ರಿ ನಾನು ಅಂತಂದೆ. ನನ್ನ ಏನ್ ಮಾಡ್ತಾರೆ ಅಂತಂದ್ರು. ನಾ ಹೆದರೇ ಬಿಟ್ಟಿನ ಮೊದಲ ಇವ್ರ ಮಾವ ನೋಡು ಇವ್ರೇನ್ ನನಗೇನು ಕನ್ನೆ ಕೊಡೋದಿಲ್ಲ. ಸುಮ್ಮ ನಾ ಮನ್ಯಾಗ ಬಂದ್ಬಿಟ್ಟನೆ ಒಂದು ಗೋಪ್ ಕಳ್ಕೊಂಡ್ಬಿಟ್ರಂತ. ಇಷ್ಟ ಚಂದ ಹುಡುಗಿನ ನನಗೇನ್ ಕೊಡ್ತಾರ ಬಿಡಿ ಇವ್ರು ಅಂತ ಏನ್ ಕೊಡ್ತಾರ ಇವ್ರು ಇದೇ ಕೊಡಲ್ಲ. ಇವ್ರ ಅಪ್ಪ ನೋಡೋಣ ಹೆದರಿ ಇವೇನ ಮಿಲ್ಟ್ರಿಯಾಗ ಇದ್ದಾಗದಾರ ನೋಡಿದ್ರೆ ಮಾಡ್ತಾರೆ. ಫುಲ್ ಹೋಗೇ ಬಿಟ್ಟದ. ಹಿಂಗ್ ಮ್ಯೂಸಿಕ್ ತಿರುಗ್ತಾರ, ಹಂಗ ಕೇಳ್ತಾರೆ. ನಮ್ಮ ಅಮ್ಮ ಸ್ಟೈಲ್ ಹೆಂಗ್ ಕುಂತ್ರ ಹಿಂಗ್ ಮಾಡಾಕತ್ತಾರ. ಎಲ್ಲಿ ಕೆಲಸಪ್ಪ ಮಾಡೋದು, ಎಲ್ಲಿ ಕೆಲಸ ಮಾಡೋದು ಹಿಂಗ್ರಿ ಹೋದ. ಆಯ್ತು ಹಂಗ ಇಲ್ಲ ಏನು ಯಾರ್ಯಾರು ಏನು ಅಂತ ಕೇಳಕತ್ರ. ಹಂಗೆ ಮಾತಾಡಿ ಆಮೇಲೆ ಅಷ್ಟಾದ್ರೂ ಹೇಳಿಲ್ಲ ನನಗೆ. ಆಮೇಲೆ ಕನ್ನೆ ತೋರ್ಸಿಂದ ಹಿಂಗ ಇವ ಹುಡುಗಿಯರ್ ಮಾವ ಆಗ್ಬೇಕು ಅಂತಂದ್ರು. ಅವ್ರು ಓದಿಸ್ಕೊಂಡಿ ಅಂತ. ಆಮೇಲೆ ನಮ್ಮ ಮಾಮಾರನು ನಮ್ಮ ಅವ್ವ ಫೋನ್ ಹಚ್ಚಿದ್ರು. ಮಮ್ಮಿ ಇಲ್ಲದೀವ ಅಲ್ಲದೀವ ಅಂತ ಟೈಮ್ ಆಗ್ಬಿಡ್ತು. ಬಂದಿನ ಸ್ವಲ್ಪ ಎಷ್ಟೋ ದಿನ ಕುಂದರ್ಸ್ಕೊಂಡಿಂದ ತೋರ್ಸಿಂದ ನಾಷ್ಟ ಗಿಷ್ಟ ಮಾಡಿ ಅವಾಗೂ ಸ್ವಲ್ಪ ಹೊತ್ತು ಕುಂತ್ರು. ನೆಕ್ಸ್ಟ್ ಟೈಮ್ ಆಗತ್ತ ಇವ್ರು ಹೋಗ್ಬಿಡ್ತೀವಿ ಅಂತ ಹೇಳಿ ಎದ್ದು ಹೋಗಿ ಗಾಡಿ ಚಲೋ ಮಾಡಕ್ ಹತ್ತಿದ್ರು. ಮಮ್ಮಿ ಚಿಕ್ಕಮ್ಮ ಬಂದ್ಬಿಟ್ರು ನೋಡಿ ಶಿಸ್ತ. ಬರನ ಏತಮ್ಮ ಓದೋರ ಏತಮ್ಮ ಬರ್ರಿ ಗಾಡಿ ಚಲೋ ಮಾಡಿದ್ರು. ನನಗೆ ಗೊತ್ತಿದ್ದಿಲ್ಲ ಇವ್ರ ಅಂತ ಯಾರು ಗೊತ್ತಿದ್ದಲ್ಲ. ಹಿಂಗ್ ಬಂದ್ರ ಅವ್ರು ಮನಿಗ್ ಬಂದಾರ. ಬಂದು ಈಗ ಹೋದ್ರು. ಮತ್ ಹೊಳ್ಳಿ ನಮ್ಗ ಅಲ್ಲಿ ಅವ್ರ ಇದು ಅಂಗಡಿ ಅದು ಅವಲಿಯರ್ ಅಂಗಡಿ ಹೊಂಟಿದ್ವಿ. ಮತ್ತೆ ನಮ್ಗೆ ಕರೆದ್ರು. ಮತ್ತೆ ಹೊಳ್ಳಿ ಬಂದ್ರು. ಬರ್ರಿ ಅಂತ ಮತ್ತೆ ಕುಂತ್ವಿ. ಕುಂದ್ರ ನಾನಾ ಹುಡುಗಿ ತಾಯಪ್ಪ ಹಿಂಗ ಅಂತಂದ್ರು. ಆಯ್ತ್ರಿ ಅಂತಂದು ಮತ್ತೆ ಕುಂತು ಮಾತಾಡಿದ್ವಿ. ಮಾತಾಡೋಣ ಮತ್ತೆ ಹೊಳ್ಳಿ ಇನ್ನೇನು ಹುಡುಗಿ ತೋರಿಸ್ತೀವಿ ಅದನ್ನು ಮತ್ತೆ ಇನ್ನೇನು ಕರ್ಸಿ ತೋರಿಸಿದ್ರು. ಎಲ್ಲ ಪಸಂದಾಗಿತ್ತು ಹಂಗೆ ಏನಂದು. ಅವರು ಭಾರಿ ನಮ್ಗೆ ಇವ್ರಿಗೆ ಮಮ್ಮಿಯರು ಮಾತಾಡೋದು ಇದು ಮಾಡೋದು ನೋಡಿ ಭಾಳ ಇಷ್ಟ ಆಯ್ತು. ನಾನು ಸುಳ್ಳು ಕೇಳೋದು ಅವಾಗ ಫೀಲ್ ಅದ. ನನಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಏನಾರ ಕೊಡ್ಬೋದು, ನನಗೆ ಮದುವೆ ಮಾಡಿ ಕೊಡ್ಬೋದು ಅನ್ನೋದು ಒಂದು ಏನೋ ಖುಷಿ ಅನ್ನಿಸ್ತು. ಈಸ್ ದಿನ ನೋಡಿದೀಗ ಈಗ ಒಂದು ಸ್ವಲ್ಪ ಏನೋ ಬೇರೆ ಅನ್ನಿಸ್ತು. ಆಯ್ತು ಸರಿ ಅಂತ ಕೇಸಿ ನಾನು ಆಯ್ತು ರೀ ಹಂಗೆ ಅಂತೇಳಿ ಮತ್ತೆ ಕುಂತು ಚಾಯ್ ಏನು ಅಷ್ಟು ಹಾಳು ಮಾಡಿಕೊಟ್ಟಿದ್ರು. ಕುಡ್ದು ಮತ್ತೆ ಹೊಳ್ಳಿ ಬಂದ್ರಿ. ಅದಾಗಿಂದ ಮತ್ತೆ 15 ದಿನ ಬಿಟ್ಟು ಅವಾಗ ಮತ್ತೆ ಇವ್ರ ಕಂಪ್ನಿಗೆ ಬಂದ್ರಂತ. ಗೋವಾಕ್ ಬಂದು 15 ದಿನದೊಳಗೆ ಮತ್ತೊಂದ್ಸಲ ನೋಡಕ್ ಬಂದ್ರೆ ಇಡೀ ಫ್ಯಾಮಿಲಿ ಟ್ರ್ಯಾಕ್ಸ್ ಮಾಡ್ಕೊಂಡು. ಅದು ಫೋಟೋ ಅದಾವ ಏನೋ ಮಾಡ್ಯಾವ, ಅದು ಫೋಟೋ ಅದಾವ ಮಾಡ್ಯಾವ ಗೊತ್ತಿಲ್ಲ ನಮ್ಗ. ಒಂದ್ ಟ್ರ್ಯಾಕ್ಸ್ ಮಂದಿ ಬರ್ತೀವಿ ಅಂದ್ರೆ ಅಚ್ಚನಾಕಾಗಿ 2 ಟ್ರ್ಯಾಕ್ಸ್ ಮಂದಿ ಬಂದಾರ. ಅವತ್ತು ಶಿವರಾತ್ರಿ ಇತ್ತು ಕರೆಕ್ಟ್ ಆಗಿ. ಶುಕ್ರವಾರ ಇವ್ರು ನಾನು ಫಸ್ಟ್ ನೋಡಕ್ ಬಂದಿದ್ದು ಶುಕ್ರವಾರ, ಸೆಕೆಂಡ್ ನೋಡಕ್ ಬಂದಿದ್ದು ಶುಕ್ರವಾರ, ನಮ್ಮ ಮದ್ವೆ ಆಗಿದ್ದು ಕೂಡ ಶುಕ್ರವಾರ, ನಂದು ಸೀಮಂತ ಆಗಿದ್ದು ಕೂಡ ಶುಕ್ರವಾರ, ಡಿಲಿವರಿ ಮಾತ್ರ ಗುರುವಾರ. ಡಿಲಿವರಿ ಮಾತ್ರ ಗುರುವಾರ. ಶುಕ್ರವಾರ ಅಡ್ಮಿಟ್ ಆಗಿ ಬುಧವಾರ. ಹಂಗಾಗಿ ಮತ್ತ ಬಂದ್ರು. ಒಂದ್ 15 ದಿನ ಬಿಟ್ಟ ಆದ್ಮೇಲೆ ಬಂದ. ಮನೆಗೂ ಎಲ್ಲರಿಗೂ ಇವ್ರು ನೋಡೋಗಿಂದ ಮಮ್ಮಿ, ರತ್ನಾಕ, ಚಿಕ್ಕಮ್ಮ ಎಲ್ಲರೂ ಇವಳ ಹುಡುಗ್ ಚಂದದಾನ. ನಮ್ ಚಿಕ್ಕಮ್ಮ ಒಂದೇ ಮಾತ ಅಂದ್ಲು. ಏನಂದ್ಲಂದ್ರ
ಹುಡುಗ ತನ್ನ ಆರೋಗ್ಯನ ಬಾಳ ಚಂದ ಕಾಪಾಡ್ಕೊಂಡಾನ. ಏನೋ ಗೊತ್ತಿಲ್ಲ ನಮ್ ಚಿಕ್ಕಮ್ಮಗ ಬಾಳ ಚಂದ ಕಾಪಾಡ್ಕೊಂಡಾನ, ಶಿಸ್ತದಾನ ಹಂಗ ಹಿಂಗ ಅಂತೇಳಿ. ಅವಾಗ ಯಾರು ಹಾಕೊಂಡ್ ಬಂದಿದ್ರ ಗೊತ್ತಿಲ್ಲ, ಈಗೂನು ಸ್ವಲ್ಪ ಚೈನ್ ಇಲ್ಲ. ಗೋಲ್ಡನ್ ಕಲರ್ ನಾ ಪದೇ ಪದೇ ಕೇಳ್ತೀನಿ, ಗೋಲ್ಡನ್ ಕಲರ್ ಚೈನ್ ಹಾಕೊಂಡಿದ್ರು. ಯಾರ್ದಾರು ಚಿಕ್ಕಮ್ಮನ್ ಇಸ್ಕೊಂಡ್ ನಾನಂತ್ರ ಚೈನ್ ಇದ್ದಲ್ರಿ, ಅದೇ ಚಿಕ್ಕಮ್ಮನ್ ಇಸ್ಕೊಂಡ್ ಈ ತರ ಇವ್ರು ಮೋಸ ಮಾಡ್ತಾರ. ನಮ್ಮ ಕಾಕ ನಮ್ಮ ಮುನೇಶ್ ಕಾಕ ಅಂತ ನಾವ್ ಅಲ್ವಲ್ಲ ಅಂದ್ರಂತ ಏನ ಹಾಕೊಂಡಿದಿಲ್ಲ ಅಂತಂದೆ. ಇಲ್ಲ ನಮ್ ಚಿಕ್ಕಮ್ಮರು ಒತ್ತಾಯ ಮಾಡಿ, ಇಲ್ಲ ಮಹೇಶ್ ನೀ ಹಾಕು ಹಾಕು ಹಾಕು. ನಾವು ಬರೇ ಸೀರೆ ಒಳಗ್ ಮೋಸ ಮಾಡ್ತೀವ್ರಿ. ಸೀರೆ ಒಳಗ ಮೋಸ ಅನ್ನಲ್ಲ, ಮತ್ ನಮ್ಮ ಸೈಜ್ ಅಕ್ಕನ ಸೀರೆ ತಂಗಿ ಸೀರೆ ಈ ತರ ಊಟ ಬಿಟ್ರ ಬ್ಲೌಸ್ ಇರಂಗಿಲ್ಲ, ಮ್ಯಾಚ್ ಆಗಲ್ಲ, ನೋಡಕ್ ಬಂದ ಸ್ವಲ್ಪ ಸ್ಪೆಷಲ್ ಕಾಣ್ಲಿ ಅಂತೇಳಿ ಸೀರೆ ತಗೋತೀವಿ. ಇವ್ರು ಮಂದಿ ಸಾಮಾನ್ ಹಾಕೊಂಬಂದ್ ನಮಗ ನನಗ ಅದು ಚೈನ್ ಅಂದ್ರೆ ಇಷ್ಟ ಇದ್ದಿಲ್ರಿ. ನಾ ಹಾಕೊಂತಿದ್ ಬೆಳ್ಳಿ ಚೈನ್ ಹಾಕೋತಿದ್ದೆ, ದಪ್ಪೊಂದಿಷ್ಟು ಅದೊಂದು ಬ್ರಾಸ್ಲೆಟ್ ಹಾಕೋತಿದ್ದೆ. ಅದ್ ಬಿಟ್ರೆ ಮತ್ತೆ ನಾನು ಬಂಗಾರ ಚೈನ್ ತಗೋಬೇಕಿದ್ರೆ ಅವಾಗ ನಾನು ಎಲ್ಲ ರೆಡಿ ಮಾಡಿದ್ರೆ ತಗೋಬೇಕಂತ ನನಗೆ ಅದು ಇಷ್ಟನೇ ಇದ್ದಿಲ್ಲ. ಆಕ್ಚುಲಿ ಬಂಗಾರ ಚೈನ್ ತಗೋಬೇಕು ಹಾಕೋಬೇಕು ಅನ್ನೋದು ಅದು ಇದ್ದಿಲ್ಲ. ಅವ್ರು ಒತ್ತಾಯ ಮಾಡಿಂದ ಅದು ಹಾಕೋದಿದ್ದು ಚೈನ, ಎಲ್ಲಿಕ ಹಾಕೋತಿದ್ದಲ್ರಿ. ಬಿಡ ಜಾಸ್ತಿ ಅಂತ ಅದಾಗಿಂದ ನಮ್ ಚಿಕ್ಕಮ್ಮ ಇಲ್ಲ ಆರೋಗ್ಯ ಭಾಷಣ ಕೈಕೊಂಡಾನ, ಹಂಗ ಹಿಂಗ ಚಲೋ ಅನಸ್ತಾರ ಅಂತೇಳಿ ಅದಾಗಿಂದ ಮಮ್ಮಿಗೆ ಯಾರು ಗೊತ್ತಿದಾರಲ್ಲ ನಮ್ಮ 4 ತೊಳಿಂತ ಈ ಕಡೆ ಸೈಡ್ ಒಂದ್ ಸ್ವಲ್ಪ ಬಾಳ ಬಂದ್ ಹೋಗ್ತಾರ ಜನ. ಕಂಪ್ನಿ ಅಂದ್ರೆ ಎಂತ ಕಂಪ್ನಿ ಅದು ಇದು ಅಂತೇಳಿ ನಮಗ್ ಸ್ವಲ್ಪ ಯಾರು ಐಫೈ ಗೊತ್ತಿದ್ದವ್ರು ಇರ್ತಾರ, ಅವ್ರಿಗೆ ಕೈಲಿ ಎಲ್ಲ ತಿಳ್ಕೊಂಡು ಮಾಡಾದ್ಮೇಲೆ ಚಲೋ ಐತಿ ಅದು ಇದು. ನೆಕ್ಸ್ಟ್ ಮತ್ ಕುಳೂರ್ ಅಂದ್ರೆ ದೂರ ಅಲ್ಲ, ನಮ್ಮ ಮಾಮಾರನು ಅವ್ರ ಇವ್ರ ಕಡೆ ಎಲ್ಲಾರ ಕಡೆ ಕೇಳಿಲ್ಲ. ಅವ್ರ ಮನೆಗ ಯಾರು ಅಂತ ಏನು ತಿನ್ನೋದು ಅಂತದ್ ಏನು ಚಟ ಇಲ್ಲ, ಸಂಬೈಟ್ ಮಂದಿ ಹಂಗ ಹಿಂಗ ಅಂತೇಳಿ ಸ್ವಲ್ಪ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ನಮಗೂ ಮನ್ಸಿಗೆ ಬಂದೈತಿ, ನೀವು ಮತ್ತೊಂದ್ಸಲ ಬೇಕಾದ್ರೆ ಬಂದ್ ನೋಡ್ಕೊಂಡ್ ಹೋಗ್ರಿ ಅಂತೇಳಿ ನಾನು. ಇವ್ರು ಒಂದೇ ಟ್ರ್ಯಾಕ್ಸ್ ಮೇಲೆ ಬರ್ತೀವಂತ 2 ಟ್ರ್ಯಾಕ್ಸ್ ಮೇಲೆ ಮತ್ ಬಂದ್ಬಿಟ್ರಿ ಶಿವರಾತ್ರಿ ದಿನ. ಸರಿ ಅಂತೇಳಿ ಅನ್ಕೊಂಡ ಶಿವರಾತ್ರಿ ದಿನ ಆಲ್ಮೋಸ್ಟ್ ನಮ್ ಕಡೆ ಎಲ್ಲಾರು ಶಿವ ಮಾಡತಾರ. ನಾಷ್ಟದೇನು ಬಾಳ ಖರ್ಚಾಗ್ಲಿಲ್ಲ ನಮಗ. ಈ ಹೆಂಗಂದ್ರ ಅವಾಗ ನೋಡಾಕ್ ಬಂದಾರ ರೀ, ನಂಗ್ ನೋಡಾಕ್ ಬಂದಾರ ಅಂದ್ರ ಒಂಥರ ನಾನ್ ಯಾವಾಗ್ನು ಒಂಥರ ಕಿಡಿ ಏನು ಇದು ಇದ್ದಂಗ, ಏನು ಫ್ರೀ ಬರ್ಡ್ ಇದ್ದಂಗಿದ್ದೆ ನಾನು. ಈಗನು ನಾನು ಎಲ್ಲಿ ಹೋದ್ರು ನಾನ್ ಇರುದು ನನ್ ಸುತ್ತಮುತ್ತ ಇದ್ದರು ಎಲ್ಲಾರು ನನ್ಗತನೆ ವಾತಾವರಣ ಒಂಥರ ಕ್ರಿಯೇಟ್ ಮಾಡ್ಬಿಡ್ತೀನಿ. ನಗುದಿರ್ಲಿ ಮಾತಾಡೋದಿರ್ಲಿ ಏನಾರ ಇರ್ಲಿ ಹಂಗತೆ. ಅವ್ರು ನೋಡು ಇವ್ರು ನೋಡು ಎಷ್ಟು ಮಂದಿ ಬಂದಾರ, ಅಯ್ಯೋ 7 ಅಷ್ಟು ಮಂದಿ ಬಂದಾರ ಅಲ್ವಾ ಹಂಗ ಹಿಂಗ ಅನ್ನಕ್ ನಾನು ಏನಂತಿ. ನೆಕ್ಸ್ಟ್ ನಮ್ ಸುಜಾತಕ್ಕ ಈ ಚಾ ಎಷ್ಟ್ ಮಂದಿ ಮಾಡ್ಬೇಕು, ಚಾ ಯಾರು ಕುಡಿತಾರ ಏನಂತೆ. ಚಾ ಅಂತೂ ಒಪ್ಪತ್ತಿದ್ದವರು ಕುಡಿಯತ್ತಿದ್ರ. ನೆಕ್ಸ್ಟ್ ಅವಲಕ್ಕಿ ಮಾಡೋದು ಹೆಂಗ್ ಬಿ 1 ಕಿಲೋ ತೋರ್ಸೋಣ ಹೆಂಗ್ ಮಾಡೋಣ ಅಂತೇಳಿ ನಾನಿಂದ ಫಸ್ಟ್ ಏನಾರ ಹಿಂಗ್ ಸಕ್ರಿ ಏನಾರ ಹಿಂಗ್ ಕೊಡಾಕ್ ಹೋರಿ, ಸಕ್ರಿ ಅದನ್ನ ತಿಂದು ನೀರ್ ಕೊಡಾಕ್ ಹೋರಿ. ನೀರ್ ಕುಡಿದ್ರ ಅವ್ರು ಒಂದತ್ತಿಲ್ಲ ಅಂದಂಗ, ನೀರು ಕುಡಿಲಿಕ್ಕಂದ್ರ ಇಲ್ಲ, ನೀರ್ ಕುಡಿದ್ರ ಒಂದತ್ತು ಇಲ್ಲ ಅಂದಂಗ, ನೀರ್ ಕುಡಿಲಿಕ್ಕಂದ್ರ ಒಂದತ್ತು ಅದಾರ ಅಂದಂಗ. ಹಿಂಗ್ ವಿಚಾರ ಮಾಡಿದ್ನಿ. ಅವ್ರ ಮತ್ ನೀರ್ ತಗೊಳಂದಾಗ ಇಲ್ರಿ ನಾ ಒಂದತ್ತಿದೀನಿ ಅಂತ ಹೇಳತಾರಲ್ಲ, ಫಸ್ಟಿಗೆ ಬರೋಣ ಸಕ್ರಿ ನೀರ ಕೊಡ್ತಾರೆ ನಮ್ ಕಡೆ. ಈ ಬತ್ತಿ ಈಗ ಮತ್ತ ಈ ಬತ್ತಿ ನೀರು ಸಕ್ರಿ ಅಂತದೆಲ್ಲ ಕೊಡ್ತಾರ. ಹಂಗಾಗಿ ಎಲ್ಲಾರು ಅದನ್ನ ಚಮಚೆಲ್ಲ ಸಕ್ರಿ ಕೊಟ್ಕೊಟ್ಟು ಹಿಂದೊಬ್ರೊಬ್ರು ನೀರ್ ಕೊಟ್ಟು ಹೋದ್ ಬಂದ್ರು. ಅವಾಗ ಒಂದತ್ತಿದನ ನಮ್ಮ ಅಕ್ಕ ಎಲ್ಲಾರ್ದು ಇದಿಗೆ ಇಟ್ಕೊಂಬಂದ್ ಇಷ್ಟ ಮಂದಿ ಅಷ್ಟ ಉಣ್ಣಾರ ಇಷ್ಟ ಮಂದಿ ಅಷ್ಟ ಉಣೋರಿಲ್ಲ ಅಂತೇಳಿ ಅದೊಂಥರ ಮಜ್ಜನ ಬೇರೆ. ಮನ್ಯಾಗ ಒಂದ್ ಹೆಣ್ಣ ಐತಿ, ಹುಡುಗಿ ನೋಡಾಕ್ ಹೋಗುದಿರ್ಬೋದು, ಹುಡುಗನ್ನ ನೋಡಾಕ್ ಹೋಗುದಿರ್ಬೋದು. ಒಂಥರ ಇವ್ರ ಮಾಮನ್ ನೋಡಿಗೆ ಇವ್ರ ಅಪ್ಪರ ತಿಳ್ಕೊಂತೀನಿ ನಾನು. ಇವ್ರ ಅಪ್ಪರ ಹಿಂಗ ಅದಾರಂದ್ರೆ ವಿಚಾರ ಮಾಡ್ರಿ. ಒಬ್ರೊಬ್ರಿಗೆ ನಮ್ ಸೈತಾಕ್ ಅಂತೂ ಸಿಕ್ಕಾಪ್ತಿ ಜನ ಇದು ಒಂದ್ 8 ಜನ ಏನ ನೋಡಿರ್ಬೋದು ನೋಡ್ರಿ. ಅದನ್ನು ನಮ್ಮ ಮಮ್ಮಿನೇ ಜಾಸ್ತಿ ರಿಜೆಕ್ಟ್ ಮಾಡಿದ್ದು. ಅವಾಗೆಲ್ಲ ಹಿಂಗ್ ಬರ್ತಿದ್ದಿಲ್ಲ, ಒಬ್ರಿಗೆ ಒಕ್ಕಲ್ತನ. ಅವಾಗ ನೌಕರಿ ಅದು ಇದು. ನಮ್ಮವ್ವ ಯಾವರ ಸಿಗ್ಲಿ ಒಟ್ಟ ಚಲೋ ಮನಿ ಮನಿತನ ಸಿಕ್ಕ್ರಿ ಸಾಕು, ಚಲೋ ಮನಿ ಸಿಕ್ಕ್ರಿ ಸಾಕ. ಹೆಣ್ಣದಾವ ನಮ್ಮ ಮಮ್ಮಿ, ಹೆಣ್ಣದಾವ ಅಂತೇಳಿ ಯಾರು ಇಲ್ಲ ಮನಿತನ ನೋಡ್ರಿ ತೋರಿಸ್ತೇನೆ ಅಂದ್ಬಿಟ್ರೆ ಸಾಕು. ನಮ್ಮ ಮಮ್ಮಿ ತೋರ್ಸಕ್ನೆ ಹಂಗ. ಅವಾಗ ಏನು ಫೋಟೋ ಗಿಟೋ ಇದ್ದಿದ್ದಿಲ್ಲ ಸೈತಾಕರ ಟೈಮ್ದಾಗ. ಇದು ವಾಟ್ಸಪ್ ಮೊಬೈಲ್ ಅದೇನಿದ್ದಿಲ್ಲ. ಹಂಗಾಗಿ ನೋಡೋದ್ರು. ಆಮೇಲೆ ಇವ್ರ ಮಂದಿ ಬಂದ್ರು, ಇವ್ರ ಒಂದ್ಸಲ ನೋಡೋದ್ರು. ಅದು ಗ್ರೀನ್ ಲೈಟ್ ಗ್ರೀನ್ ಕಲರ್ ಗೋಲ್ಡನ್ ಇದ್ರದ್ ಸುಂತಾಕನ್ ಸೀರೆ ಇತ್ತದ. ಆ ಸುಂತಾಕನ್ ಸೀರೆ ಉಟ್ಕೊಂಡಿದ್ನ. ಅದು ಬೇಕಾದ್ರ ಫೋಟೋ ಶೇರ್ ಮಾಡ್ತೀವಿ, ಮುಂಚೆ ಮಾಡಿನೇನೋ ಗೊತ್ತಿಲ್ಲ. ಇವೆರಡು ಈ ಸೀರೆ ಉಟ್ಕೊಂಡಿದ್ನಿ. ಅದ್ರಾಗಂತೂ ಫೋಟೋಸ್ ಹಿಂಗ ಬಂದಾವಂದ್ರ ಕೊತ್ತಾರ. ನಾಕ ಬಫ್ ಹಾಕೊಂಡ್ ನಮ್ ಇಡೀ ಏರಿಯಾದಾಗೆ ಬಫ್ ಹಾಕೊಳಕ್ ಫೇಮಸ್. ನಂಗೆ ಅದು ಬಿಟ್ರ ಇದನ್ ಬಿಟ್ರೆ ಬಫ್ 2 ಹೇರ್ ಸ್ಟೈಲ್ ಮಸ್ತ್ ಅನಸ್ತಾವ. ಮತ್ ಅದು ಇದು ಮಾಡ್ತೀನಿ, ನನಗೂ ಅಷ್ಟು ಇಷ್ಟ ಆಗಲ್ಲ. ಹಂಗ್ರಿ ಅಷ್ಟು ಮಸ್ತ್ ಕಾಣತಿದ್ನಿ. ಬಂದು ನೋಡೋದ್ರು ಮೈ ಫುಲ್ ಮನ್ಸಿಗೆ ಬಂತ. ನೆಕ್ಸ್ಟ್ ಅದಾಗಿಂದ ಈ ಕೊಡುತುಗಳ ಮಾತಿರ್ತೈತಿ ನೋಡ್ರಿ, ಹೇಳ್ಬಾರ್ದ ಗೊತ್ತಿಲ್ಲ ನನಗಂತೂ. ಅವಾಗ ಒಂದ್ ಸ್ವಲ್ಪ ಒಂದ್ ರೇಂಜ್ನಾಗ ಇದ್ರಿ ಇವ್ರು. ಬೆಲೆ ಕಟ್ಕೊಳಕ್ ಬಾಳ ಜನ ಇದ್ರು. ಒಕ್ಕಲ್ತನ ಮಾಡ್ತಾರಂದ್ರು. 1 ಕೂರಿಗೆ ಹೊಲ ಐತಿ, ಒಬ್ಬನೇ ಮಗ, ಏನು ಹೆಣ್ಮಕ್ಳಿಲ್ಲ, 2 ಮಕ್ಕಳು, ಹಂಗ ಹಿಂಗಂತ ಹಿಂಗ ಹೇಳ್ತಿದ್ರಲ್ಲ. ಅದು
ಕೊಡು ತಗೊಳೋದ್ರಾಗ ಹಂಗ ಹಿಂಗ ಒಂದ್ ಸ್ವಲ್ಪ ಇದು ಆಯ್ತು. ನೆಕ್ಸ್ಟ್ ಅದು ಕೂಡ ಓಕೆ ಆಯ್ತು. ಇವ್ರ ಮನೆಗೆ ಏನೋ ಜಾಸ್ತಿ ಊರಿನ ವಾತಾವರಣ ಅಂದ್ರೆ ಹಂಗೆ ಇರ್ತೈತಿ. 5 ಮಂದಿ ಕೇಳಾಕತ್ತಾರಪ್ಪ ಅಂತೇಳಿ ಅಂದಿಂದ ಇವ್ರಿಗೆ ಬೇಡಾಗಿತ್ತು, ನಮಗೂ ಕೊಡಕ್ ಮನ್ಸಿದ್ದಿದ್ದಿಲ್ಲ ಅಂದ್ರು ನಾವಲ್ಲಿ ಸ್ವಲ್ಪ ಮಾಡ್ಬೇಕಾಗುತ್ತೆ. ಸ್ವಲ್ಪ ಹಂಗ ಹಿಂಗ ಮಾಡಿದ್ರು. ಲಾಸ್ಟಿಗೇನ ಅದ್ರ ಸಂಬಂಧನೇ ಒಂದ್ಸಲ ಇಲ್ಲ ಬೇಡ ಬೇಡ ಅಂತಾನ ಹೋಗಿದ್ರು. ಹೌದಾ, ಬೇಡ ಬೇಡ ಅಂತಾನೆ ಹೋಗಿದ್ರು. ನಮ್ಗೇನ್ ಅವಶ್ಯಕತೆ ಇದ್ದಿದ್ದಿಲ್ಲಲ್ಲ. ನಾವು ಮತ್ತೆ ಬೇರೆ ಕಡೆ ಸಿಗ್ತಿತ್ತು. ಇವ್ರು ಇಲ್ಲ ಅವ್ರು ಕೊಡಕ್ ರೆಡಿ ಅದಾರ, ಇದ್ರ ಸಂಬಂಧ ಕೊಡು ತಗೊಳ್ಳೋ ಸಂಬಂಧನೇ ಇದು ಸಂಬಂಧ ಆಗಲ್ಲ ಅಂತಂದ್ರೆ ನಮಗೇನೋ ಬೇಡ ಅವ್ರು ಕೊಟ್ಟಿದ್ದೆ ನಮಗಿರ್ತಾನ ಅಂತೇಳಿ ಇವ್ರು ಅಂದ್ರಂತ. ಈ ಮಾತು ನಮ್ಮ ಅವರು ಕೂಡ ಹೇಳಿದ್ರು, ಅವ್ರ ಊರನವರು ಕೂಡ ಹೇಳಿದ್ರು, ಹಿಂಗ ಹುಡುಗ ಹಿಂಗಂತ ಅವ್ರು ಕೊಟ್ಟಿದ್ದೆ ನಡೆಸ್ತೀನಿ ಹೇಳ್ತೈತಿ, ನಮಗ್ ಬೇಡ. ನಾ ಹುಡುಗ ಒಲ್ಲ ಅಂತಾನ ಸರಿ ಇಲ್ಲ ಅಂತ ಒಲ್ಲ ಅಂದ್ರೆ ಅದೊಂದ್ ಮಾತು ಬೇರೆ. ನನಗೂ ಹುಡುಗಿ ಮನ್ಸಿಗೆ ಬಂದೈತಿ, ಅವ್ರಿಗೂ ನಾನ್ ಮನ್ಸಿಗೆ ಬಂದಿನಿ. ಕೊಡು ತಗೊಳೋದ್ರಾಗ ಕಡೆ ಹಿಂದ್ ಸರಿ ಬೇಡ ಅಂತೇಳಿ ಇವ್ರು ಅಂದ್ರಂತ. ಅವ್ರು ನಮ್ಮ ಅತ್ತೆಯ ಸುಳ್ಳಲ್ಲ, ನಮ್ಮ ಅತ್ತೆಯರು ಹಂಗೆ. ನಮ್ಮ ಅಣ್ಣಗರ ನಾವೇನು ತಗೊಂಡಿಲ್ಲ. ಅಣ್ಣನ ಟೈಮ್ದಾಗ ಹೆಣ್ಣೆ ಸಿಗ್ತಿದ್ದಿಲ್ಲ. ಈಗೀಗ ಮದ್ವೆ ಆಗೈತಿ, 3 ವರ್ಷ ಆಯ್ತು ಅಣ್ಣನ ಮದ್ವೆ ಆಗಿ. ಅವಾಗಂತೂ ಬಾಳ ಅಂದ್ರೆ ಬಾಳ ಕಷ್ಟ ಆಗಿಲ್ಲ. ನನ್ನ ಟೈಮ್ದಾಗ ಇವ್ರು ಅಷ್ಟಿಷ್ಟು ನೋಡ್ಯಾರ. ಅಣ್ಣಗ ಇಲ್ಲಿ ಹೆಣ್ಣೆ ಹತ್ತತಿದ್ದಿಲ್ಲ ಕರೆ ಹೇಳ್ಬೇಕಂದ್ರ. ಹಂಗಿತ್ತು ವಾತಾವರಣ. ಆಮೇಲೆ ಬಂದು ಒಂದೊಂದ್ಸಲ ಮತ್ತ ಹಂಗೆ ಎಂಗೇಜ್ಮೆಂಟ್ ಅದು ಏನೋ ಕೂಡಿತ್ರಿ. ಒಂದ್ ಇದಕ್ ಬಂದ್ರು. ಬಂದಿಂದ ತೂಗಿದ್ರು ನನ್ನ ಒಂದ್ ತಕಡಿ ಒಳಗ. ಎಷ್ಟು ಏನು ಬೇಡ ತೂಗಿದ್ರು. ತೂಗಾದ್ಮೇಲೆ ನಿನ್ನ ನನ್ನಲ್ಲ, ನಾನ್ ಹೈ ಓದೇನ್ರಿ. ಇವ್ರೇನೈತಿ ಒಂದ್ ಬೆಲೆಗ ಮಾರಾಟ ಆದ್ರಿ. ಇವ್ರ ಬೆಲೆ ಕಟ್ಟಿಬಿಟ್ರು. ಇದಾಗನೆ ಎಂಗೇಜ್ಮೆಂಟ್ ಆಯ್ತು ಏಪ್ರಿಲ್ 1 ತಾರೀಕಿಗೆ. ನೋಡೋದ್ಮೇಲೆ ಒಂದ್ 20 ದಿನಕ್ಕನು ಸೆಕೆಂಡ್ಸ್ ಎಲ್ಲ ನೋಡೋದ್ಮೇಲೆ 20 ದಿನಕ್ಕ ಎಂಗೇಜ್ಮೆಂಟ್ ಏನು ಗಟ್ಟಿ ಮಾಡೋದು ಇಟ್ಕೊಂಡ್ರು. ಯಾದಿ ಮಾಡೋದು ಇಟ್ಕೊಳ್ಳೋಣ. ಇದೇ ಹೇಳಿದ್ನಲ್ರಿ, ಇಬ್ಬರದು ಮದ್ವೆ ಐತಿ, ಇನ್ನ ಮುಂದ್ ಮಾಡೋಣ ಅನ್ನಕತ್ರು. ನಮ್ಮ ಮನ್ಯಾಗ ಹಂಗ ಬ್ಯಾಡ್ರಿ, ಕೊಡು ತಗೊಳ್ಳ ಹೆಣ್ಣು ಮತ್ತೆ ಅಲ್ಲಿ ಇಲ್ಲಿ ಕೇಳ್ಕೊತಾನೆ ಇರ್ತಾರ. ನೀವು ಗಟ್ಟಿ ಮಾಡಿ ನೀವು ಎಂಗೇಜ್ಮೆಂಟ್ ಮಾಡಕ್ ಇರ್ಲಿಕ್ಕಂದ್ರ ಯಾದಿ ಮಾಡ್ಬಿಡು ಅಂತ ತಗೋರಿ ಅಂತೇಳಿ. ಅವರು ಇಲ್ರಿ ಯಾದಿ ಅಂದ್ರು ನಮ್ ಇಬ್ರದ್ದು ಮಾಡ್ಬೇಕಾಗತ್ತ ಅಂತೇಳಿ ಹಂಗ ಹಿಂಗ ಹೇಳಿಲ್ಲ ಈಗ ಮುಂಚೆ. ನೆಕ್ಸ್ಟ್ ಅವ್ರು ಮಾಡಿದ್ರು. ಇಲ್ಲ ಅಂದಿಲ್ಲ, ನಮ್ದು ಒಬ್ಬರದೇನೆ ಎಂಗೇಜ್ಮೆಂಟ್ ಯಾದಿ ಮಾಡಿದ್ರು. ನಮ್ಮ ಮಮ್ಮಿನೂ ಗಾಡಿ ತಗೊಂಡೋಗಿ ಎಲ್ಲಾ ಮಾಡ್ಕೊಂಡ್ ಬಂದ್ಲ. ಅದಾದ್ಮೇಲೆ ಏಪ್ರಿಲ್ 1 ತಾರೀಕಿಗೆ ಆಗೈತ್ರಿ. 2 ತಾರೀಕಿಗೆ ಮುಂಚೆ ಒಂದ್ಸಲ ಫೋನ್ನಾಗ ಮಾತಾಡಿದ್ರು. ನಮ್ಮ ಮಮ್ಮಿ ಜೊತೆಗೆ ಸೈತಾಕನ್ ಜೊತೆಗೆ ಮಾತಾಡಿದ್ರು. ಮತ್ತೆ ಒಂದಿಷ್ಟು ಫೋಟೋಸ್ ಅವೆಲ್ಲ ಸೈತಾಕನ್ ಮೊಬೈಲ್ ಇತ್ತವಾಗ. ಫಸ್ಟ್ ಗೋರಿಲ್ಲಾ ಗ್ಲಾಸ್ ಹಾಕಿಸಿದ್ದು. ಸ್ನೇಹ ಬಾ ಸಣ್ಣಕ್ಕಿದ್ಲು. ಆಕಿಂದೆ ಫಸ್ಟ್ ನಮ್ಮನಿ ವಾತಾವರಣದೊಳಗೆ ಸ್ಕ್ರೀನ್ ಟಚ್ ಮೊಬೈಲ್ ಸೈತಾಕಂದಿತ್ತು. ಅದಕ್ಕೆ ಇವ್ರ ಫೋಟೋಸ್ ಏನೋ ಅವು ಇವು ಕಳಿಸಿದ್ರು. ಇಲ್ಲಿ ಎಲ್ಲ ಅವ್ರ ಕಂಪ್ನಿದು ಅದು ಇದು. ಇವ್ರದೇ ನಮ್ಮ ಮಮ್ಮಿ ನಿಂದೆ ಕೊಟ್ಬಿಡಪ್ಪ ಡೈರೆಕ್ಟ್ ನನಗ ನಂಬರ್ ಅಂತ ಹೇಳೋಣ. ಇವ್ರ ನಂಬರ್ ಕೊಟ್ಟಿದ್ರು. ಇವ್ರ ಫೋನ್ಲಿಂದ ಒಂದಿಷ್ಟು ಫೋಟೋ ಅದನ್ನ ಕಳಿಸಿದ್ರು. ಒಂದ್ಸಲ ಫೋನ್ ಹಚ್ಚಿದ್ರು, ಇನ್ನ ಹುಡುಗಿ ಜೊತೆ ಮಾತಾಡ್ಬೇಕ್ರಿ ಅಂತ ಹೇಳಿ. ನಾನು ಅಲ್ಲಿ ಅಂದಿ. ಆದ್ರೂ ಬಂದಾಗ ನನ್ ಡೌಟ್ ಇತ್ರಿ, ಹುಡುಗಿನ ಈಗ ನನ್ನ ಮದುವೆ ಒಪ್ಕೊಂಡೋಳ ನಾವು ಒತ್ತಾಯ ಮಾಡಿ ಒಪ್ಸರಿ ತನ್ನ ಸ್ವಂತ ಮನಸ್ಸಲ್ಲೇ ಇನ್ನೊಂದು ಇಲ್ಲ